ಇತ್ತೀಚೆಗೆ ನಾನು ಗಂಭೀರ ಅನಿಸಿದ್ರು ಇದನ್ನು ಸ್ವೀಕಾರ ಮಾಡಬೇಕು ನೀವು. ನನಗೆ ಅನೇಕ ಸಲಫಿಗಳು ಅಥವಾ ವಹಾಬಿಗಳ ಸಂಪರ್ಕ ಜಾಸ್ತಿ ಬರ್ತಿದೆ. ವಹಾಬಿಗಳ ಜೊತೆ ಸೇರ್ಕೊಂಡು ಅಥವಾ ಸಲಫಿಗಳ ಜೊತೆ ಸೇರ್ಕೊಂಡು ಕನ್ವರ್ಟ್ ಆದಂತವ್ರು ಅನೇಕರು ನನ್ನ ಸಂಪರ್ಕಕ್ಕೆ ಬರ್ತಾರೆ, ಮಾತಿಗೆ ಸಿಗ್ತಾರೆ. ಅವ್ರ ಜೊತೆ ಮಾತಾಡುವಾಗ ಅನೇಕ ಪ್ರಶ್ನೆಗಳನ್ನ ಎತ್ತುತ್ತಾರೆ. ಹಿಂದೂ ಧರ್ಮದಲ್ಲಿರುವಂತ ಲೂಪ್ ಹೋಲ್ಗಳನ್ನ ಹುಡುಕಿ ತೋರಿಸ್ತಾರೆ. ನಾನು ಕೇಳಿದೆ, ನೀನು ನಿಮ್ಮ ಮನೆಯಲ್ಲಿದ್ದಾಗಲೇ ಹುಡುಕಿದೆ ಅಂದ್ರೆ ಇಲ್ಲ, ನಾನು ಸಲಫಿಗಳ ಜೊತೆ ಸೇರಿದ ನಂತರ ನನಗೆ ಮೊದಲನೇ ಟ್ರೈನಿಂಗ್ ಆಗೋದೇ ಹಿಂದೂ ಧರ್ಮದಲ್ಲಿರುವಂತ ಉತ್ತರ ಕೊಡಲಾಗದ ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳ್ತಾರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾನೇನಾದ್ರೂ ಈ ಲಪ್ಪಿ ತಪ್ಪಿನೂ ಅನ್ಯ ಮತದ ಬಗ್ಗೆ 4 ಲಘುವಾಗಿ ಮಾತನಾಡಿದ್ರೆ ನೀವೇ ಹೇಳ್ತೀರಿ, ಚಕ್ರವರ್ತಿ ಎಲ್ಲ ಸರಿಯಪ್ಪ, ಅದೊಂದು ಮಾಡಬಾರ್ದಾಗಿತ್ತು. ನಾವು ಎಷ್ಟು ವಿಶಾಲ ಹೃದಯದವರು ಅಂತಂದ್ರೆ ಈ ತರದೊಂದು ಸಣ್ಣದನ್ನು ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ಅದಕ್ಕೋಸ್ಕರವೇ ಸ್ಪೆಷಲ್ ಟ್ರೈನಿಂಗ್. ಎಷ್ಟರ ಮಟ್ಟಿಗೆ ಟ್ರೈನಿಂಗು ಅಂತಂದ್ರೆ ಅವ್ರದ್ದು ದಾವಾ ಅಂತ ಒಂದು ಪ್ರೋಗ್ರಾಮ್ ಆಗತ್ತೆ. ದಾವಾ ಅಂದ್ರೆ ಏನು ಅಂದ್ರೆ ಆ ಪ್ರೋಗ್ರಾಮ್ಗೆ ಎಲ್ಲರನ್ನೂ ನಾವು ಎಕ್ಸಿಬಿಷನ್ ಮಾಡ್ತೀವಿ ಅಂತ ನಾವು ಹೆಂಗ್ ಕರಿತೀವೋ, ರಾಮನ ಎಕ್ಸಿಬಿಷನ್, ಪಾದುಕೆಗಳ ಎಕ್ಸಿಬಿಷನ್ ಅಂತೆಲ್ಲ ಕರಿತೀವಲ್ಲ, ಅಲ್ಲಿ ಕರೆದ್ರೆ ಭಕ್ತಿಯ ವಿಜೃಂಭಣೆ ನಮ್ದು. ಆದ್ರೆ ಅಲ್ಲೆಲ್ಲ ಹೇಗೆ ಅಂತಂದ್ರೆ ಅಲ್ಲಿ ಒಂದು ಸಲ ನೀವು ಒಳಗೆ ಬಂದ್ರೆ ಅನ್ಯಮತಿ ಇರುವಂತ ಗೊತ್ತಾದ್ರೆ ಅವ್ರಿಗೆ ಸಣ್ಣದೊಂದು ಪ್ರಶ್ನೆ ಕೇಳಲಾಗತ್ತೆ. ಸುಮ್ಮನೆ ನಿಮ್ಮನ್ನು ನೀವು ಈ ಪ್ರಶ್ನೆ ಕೇಳ್ಕೊಳ್ಳಿ. ಒಳಗೆ ದಾವಾದೊಳಗೆ ಹೋದ ತಕ್ಷಣ ನಿಮ್ಗೆ ಮೊದಲನೇ ಪ್ರಶ್ನೆ ಕೇಳಲಾಗತ್ತೆ, ಪಾರ್ವತಿಯ ಮೈ ಮೇಲಿನ ಕೊಳೆಯಿಂದ ಗಣೇಶ ಹುಟ್ಟಿದ? ನಾವು ಕರೆಕ್ಟ್ ಅಂತೀವಿ. ಪಾರ್ವತಿ ಎಷ್ಟು ದಿನ ಆಗಿತ್ತು ಸ್ನಾನ ಮಾಡಿ ಅಷ್ಟೊಂದು ಕೊಳೆ ಇತ್ತು ಅಂದ್ರೆ? ನಗು ಬಂತಲ್ವಾ ನಮ್ಗೆ? ಒಬ್ಬ 10ನೇ ಕ್ಲಾಸಿನ ಹುಡುಗ ಅಥವಾ 12th ಸ್ಟ್ಯಾಂಡರ್ಡಿನ ಹುಡುಗ ದಾವಾದ ಒಳಗೋದ, ಈ ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಳ್ಳಿ. ಅವನು ವಾಪಸ್ ಮನೆಗೆ ಬಂದು ಅವ್ರ ಅಪ್ಪನ್ ಕೇಳ್ದ, ಅಪ್ಪ ಈ ತರ ಮೈ ಮೇಲಿನ ಕೊಳೆಯಿಂದ ಗಣೇಶ ಬಂದ ಅಂದ್ರೆ ಪಾರ್ವತಿ ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತಪ್ಪ ಅಂತ ಕೇಳಿದ್ರೆ ಅಪ್ಪ ಮೊದಲು ಮಾಡೋ ಕೆಲಸ ಏನ್ ಗೊತ್ತೇನು? ಒಂದು ಕೆನ್ನೆ ಮೇಲೆ ಬಿಡೋದು. ಇಂಥ ಪ್ರಶ್ನೆ ಎಲ್ಲ ಕೇಳ್ತಾರ. ಅವನಿಗೆ ಅನ್ಸುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೊರಟ ಅವನು ನಿಧಾನವಾಗಿ ಕಳಿಸ್ಕೊಂಡ್ರಿ ಅಂತ. ಆ ವ್ಯಕ್ತಿಯನ್ನೇ ಕಳ್ಕೊಂಡ್ವಿ. ಈ ತರದ ಎಷ್ಟು ಜನರನ್ನ ಕಳ್ಕೊಂಡಿದ್ದೀವಿ ಅಂತಂದ್ರೆ ಇತ್ತೀಚೆಗೆ ತಾನು ಅದು ದಾರಿ ಸರಿ ಇಲ್ಲ, ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಬಂದ ತರುಣನೊಬ್ಬ ನನ್ನ ಹತ್ರ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದ, ಅಣ್ಣ ನನಗೆ ಈಗ ವಾಪಸ್ ಎಲ್ಲ ಅರ್ಥ ಆಗ್ತಿದೆ, ಅದರ ದುರ್ದೈವ ದಾವಾದಲ್ಲಿ ಕನಿಷ್ಠ ಪಕ್ಷ 5 ಜನರನ್ನ ನಾನೇ ಕನ್ವರ್ಟ್ ಮಾಡಿಬಿಟ್ಟಿದ್ದೀನಿ, ಬಹಳ ನೋವಾಗ್ತಿದೆ ನನಗೆ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳುವ ಮಟ್ಟಿಗೆ ಅಂತ. ಎಷ್ಟು ಸಿಂಪಲ್ ಪ್ರಶ್ನೆಗಳು ನಾವು ಈ ಪ್ರಶ್ನೆಗಳನ್ನ ಎತ್ತಿ ಕಟ್ಟಿದ್ದೀವಿ. ನನಗೆ ಆ ಹುಡುಗ ಮಾತಾಡ್ತಾ ಕೇಳಿದ, ಇಷ್ಟು ಶ್ರೇಷ್ಠ ಧರ್ಮ, ಈ ಪ್ರಶ್ನೆಗಳೆಲ್ಲ ನಾನು ನಿಮ್ಮ ಮುಂದೆ ಇಡ್ತೀನಿ, ಉತ್ತರ ಸಿಗುತ್ತಾ ಅಂತ ನಾವೆಲ್ಲರೂ ಸೇರಿ ಜೊತೆಲಿ ಹುಡುಕೋಣ. ಅವ್ನು ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ಇಷ್ಟು ಶ್ರೇಷ್ಠ ಧರ್ಮ, ಜಗತ್ತಿಗೆಲ್ಲ ಆಶ್ರಯ ಕೊಟ್ಟಂತ ಧರ್ಮ, ಈ ಧರ್ಮಕ್ಕೆ ತಮಗೆ ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವಂತೆ ಸಾಹಿತ್ಯ ರಚಿಸಬೇಕಾಗಿಲ್ವಾ? ನಾನಂದೆ, ಯಾಕೆ ಉತ್ತರ ಕೊಡುವಂತೆ ಸಾಹಿತ್ಯ ರಚಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಪ್ರಶ್ನೆ ಕೇಳಬಾರದು ಅನ್ನೋ ಕಂಡೀಷನ್ ಇರಲಿಲ್ಲ, ಅದಕ್ಕೋಸ್ಕರ ಆ ತರದ ಸಾಹಿತ್ಯ ರಚಿಸಬೇಕಾದ ಅಗತ್ಯ ಬೀಳಲಿಲ್ಲ ನಮಗೆ ಅಂತ. ಆದ್ರೆ ನೀವು ಕೆಲವು ಮತಗಳು ಹೆಂಗಿವೆ ಅಂತಂದ್ರೆ ಅಪ್ಪಿ ತಪ್ಪಿನೂ ಪ್ರಶ್ನೆ ಕೇಳಿದ್ರೆ ತಲೆನೇ ಕತ್ತರಿಸಿಬಿಡುವಂತ ಮತಗಳಿರ್ಬೇಕಾದಾಗ ಈ ದೇಶದ ವೈಶಿಷ್ಟ್ಯ ಏನು ಗೊತ್ತೇನು? ಇಡೀ ಉಪನಿಷತ್ತುಗಳೇ ಪ್ರಶ್ನೆ ಕೇಳು ಉತ್ತರ ಕೊಡ್ತೀನಿ ಅಂತ ಹೇಳುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾವು. ಏನ್ ಸುಂದರವಾಗಿದೆ ಕಲ್ಪನೆ! ಇಡೀ ಉಪನಿಷತ್ತು, ಒಂದು ಉಪನಿಷತ್ತಿನ ಹೆಸರಂತೂ ಕೇನೋಪನಿಷತ್ತು. ಕೇನ ಪ್ರಶ್ನೆಯೇ. ಯಾವುದರಿಂದ? ಪ್ರಶ್ನೆಯೇ. ಅಲ್ಲಿ ಶುರುವಾಗೋದೇ ಪ್ರಶ್ನೆಯಿಂದ. ಬ್ರಹ್ಮ ಜಿಜ್ಞಾಸೆ ಅನ್ನೋದು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದ್ದನ್ನ ಹಾಗಾಗಿ ಒಪ್ಪಿಕೊಳ್ಳಬೇಕು ಅನ್ನೋದರ ಪದಾರ್ಥ ಅಲ್ವೇ ಅಲ್ಲ. ಬ್ರಹ್ಮ ಜಿಜ್ಞಾಸೆ ಅನ್ನೋದು ಯಾವುದು ನನಗೂ ಮತ್ತು ನಿನಗೂ ಜಿಜ್ಞಾಸೆಗೆ ಹಚ್ಚವಲ್ಲದೋ, ಯಾವುದು ಸದಾಕಾಲ ಜಗ್ಗಾಡ್ಕೊಂಡು ಅರ್ಥೈಸಿಕೊಳ್ಬೇಕಾದ ಪ್ರಮೇಯ ಇದೆಯೋ ಅಂತ ಜ್ಞಾನ ತತ್ವದ ಶ್ರೇಷ್ಠ ಚಿಂತನೆ ಮಾಡ್ಲಿಕ್ಕೋಸ್ಕರವೇ ಬ್ರಹ್ಮ ಜಿಜ್ಞಾಸೆ ಇರೋದು. ಆದ್ರೆ ದುರ್ದೈವ, ಇವತ್ ನಾವು ಇವುಗಳಿಂದ ಎಷ್ಟು ದೂರ ಬಂದು ನಿಂತಿದ್ದೀವಿ ಅಂತಂದ್ರೆ ರಸ್ತೆಯಲ್ಲೂ ಹೋಗುವಂತ ಒಬ್ಬ ಆರ್ಡಿನರಿ ವ್ಯಕ್ತಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಸ್ಥಿತಿಗೆ ಬಂದಿದ್ದೀವಿ. ಯೋಚನೆ ಮಾಡಿ ಮಿತ್ರರೇ, ರಾಮಾಯಣವನ್ನ ವಾಲ್ಮೀಕಿ ಬರೆದ್ರು. ವಾಲ್ಮೀಕಿ ಬರೆದು 8,000 ವರ್ಷಗಳು ಗತಿಸಿದುವೋ ದೇವರೇ ಬಲ್ಲ. ಅನೇಕರು ಅನೇಕ ಕಾಲಘಟ್ಟವನ್ನು ಕೊಡ್ತಾರೆ. ವಾಲ್ಮೀಕಿಯವರು ಇವತ್ತು ಬರೆದಿದ್ದಿರ್ಬೋದು, ವಾಲ್ಮೀಕಿ ಹೆಸರು ಮತ್ತೊಬ್ಬರು ಬರೆದಿಟ್ಟಿರ್ಬೋದು, ಏನಾದ್ರೂ ಹೇಳ್ಕೊಳ್ಳಿ. ಆದ್ರೆ ಅನೇಕ 1000 ವರ್ಷಗಳ ಹಿಂದೆ ಬರೆದಿರುವಂತ ಈ ರಾಮಾಯಣವನ್ನ ಒಂದಾದ್ರೂ ಪದ ಯಾರಾದ್ರೂ ಬದಲಾಯಿಸಿದ್ರೆ ತಲೆ ಕಡಿತೀವಿ ಅಂತ ಯಾವತ್ತಾದ್ರೂ ಹೇಳಿದ್ದೀವ ನಾವು? ರಾಮಾಯಣ ವಾಲ್ಮೀಕಿ ಏನ್ ಬರೆದ್ರು ಅದಕ್ಕಿಂತಲೂ 100 ಇತರೆ ಸಾಹಿತಿಗಳು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ರಾಮಾಯಣವನ್ನ ಬರೆದ್ರು. ನಾವು ಆ ರಾಮಾಯಣವನ್ನ ಎಂಜಾಯ್ ಮಾಡಿದ್ವಿ ಅಂತ ಯಾವುದನ್ನು ತಪ್ಪಾಗಿ ಗ್ರಹಿಸಲಿಲ್ಲ. ಈಗ ನನಗೆ ಅವಕಾಶ ಕೊಟ್ಟರೆ
ನಾನು ರಾಮನ ಜಾಗದಲ್ಲಿ ನಿಂತುಕೊಂಡು ಇದಕ್ಕೆ ಏನ್ ಮಾಡಿದ್ದಿರ್ಬೋದು ಅಂತ ಹೊಸ ಕಲ್ಪನೆ ಕಟ್ಕೊಂಡು ನಾನೊಂದು ಹೊಸ ಕಥೆಯನ್ನು ಬರೆದ್ರೆ ನನ್ನ ತಲೆಯನ್ನು ಯಾರು ಕಡಿಯೋದಿಲ್ಲ. ಯಾಕೆ ಅಂದ್ರೆ ಭಾರತ ಹೇಳುತ್ತೆ ರಾಮ ಮಾಡಿದ್ದೆಲ್ಲವನ್ನು ಬರೆಯಕ್ಕೆ ವಾಲ್ಮೀಕಿಗೆ ಪುರುಸೊತ್ತಿರ್ಲಿಲ್ಲ. ಹೀಗಾಗಿ ರಾಮ ಸಮಕ್ಕೆ ಯಾರಾದ್ರೂ ಆಲೋಚನೆ ಮಾಡಿದಾಗ ಅವನಿಗೊಂದು ದರ್ಶನ ಆಗಿದ್ದು ಸತ್ಯ ಇರಬಹುದು, ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಸುಂದರವಾದ ಕಲ್ಪನೆ ಭಾರತದ್ದು. ಹೀಗಾಗಿ ಫಿಲಾಸಫಿ ಅಂದಾಗ ತತ್ವಶಾಸ್ತ್ರ ನಮ್ಮ ಪದ ಅಲ್ಲ. ಫಿಲಾಸಫಿ ಅಂತ ಇಂಗ್ಲಿಷರ್ ಏನ್ ಕರೀತಾರೋ ಅದಕ್ಕೆ ಭಾರತ ಕೊಡುವ ಪದ ಏನ್ ಗೊತ್ತೇನು? ದರ್ಶನ, ನೋಡಿದ್ದನ್ನ ಬರೆಯೋದು ಅಂತ. ಏನ್ ಸುಂದರವಾದ ಕಲ್ಪನೆ. ಹೀಗಾಗಿ ಯಾವಾಗ ನೀವು ನೋಡಿದ್ದರ ಆಲೋಚನೆಗೆ ನಿಲ್ತೀರಲ್ಲ ಆಗೊಂದು ಅದ್ಭುತವಾದ ಸಾಹಿತ್ಯದ ರಚನೆ ಆಗತ್ತೆ. ಭಾರತ ಇಂಥ ರಸಾಸ್ವಾದನೆಯ ಸಾಹಿತ್ಯವನ್ನು ಕೂಡ ಏನ್ ಶ್ರೇಷ್ಠ ಮಟ್ಟದಲ್ಲಿ ಕೊಡ್ತು ಅಂದ್ರೆ ಇಡೀ ಕಾವ್ಯ, ಇಡೀ ರಾಮಾಯಣ ಅನ್ನೋದು ಏನ್ ಸುಂದರವಾದ ಕಾವ್ಯ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನಲ್ಲೂ ಮೂಲಾಧಾರದಲ್ಲಿರುವಂತಹ ಸೀತೆ ಸಹಸ್ರಾರದಲ್ಲಿರುವಂತಹ ರಾಮನನ್ನ ಸೇರಿದಾಗಲೇ ನಮ್ಮ ಬದುಕು ಕಂಪ್ಲೀಟು. ಆದ್ರೆ ದುರ್ದೈವ ಏನ್ ಗೊತ್ತೇನು? ಮಧ್ಯದಲ್ಲಿ ದರ್ಪ ಅಹಂಕಾರ ಅನ್ನೋ ರಾವಣ ಜಾಗೃತನಾಗಿ ನಿಂತಿರ್ತಾನಲ್ಲ, ಸೇರದೆ ಇರ್ಲಿಕ್ಕೆ ಏನೇನು ಬೇಕೋ ಅಷ್ಟು ಮಾಡ್ತಿರ್ತಾನೆ. ಅಷ್ಟು ಮಾಡೋದು ಅಷ್ಟೇ ಅಲ್ಲದೆ ಹತ್ತಿರಕ್ಕೆ ಬಂದು ಇನ್ನೇನ್ ಸೇರೆ ಬಿಡ್ತಾಳೆ ಅಂತ ಗೊತ್ತಾದ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ, ಸಿಗದೆ ಇರೋ ತರ ಮಾಡ್ತಾನೆ. ಸೀತೆ ಅಪಹರಿಸ್ಕೊಂಡು ಹೋಗಿರೋದು ರಾಮ ಅನ್ನುವಂತ ಸಹಸ್ರಾರಕ್ಕೆ ಗೊತ್ತಾದ್ರೆ ಬಚಾವ್, ಗೊತ್ತೇ ಆಗ್ಲಿಲ್ಲ ಅಂದ್ರೆ ಆಗ ಲಕ್ಷ್ಮಣ ಅನ್ನೋನು ಇರ್ತಾನೆ. ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ, ಹೇಗಿರ್ಬೇಕು ಅನ್ನೋದನ್ನ ಸದಾ ಜಾಗೃತ ಸ್ಥಿತಿಯಲ್ಲಿರುವಂತ ಈ ಜಾಗೃತ ಅವಸ್ಥೆಯನ್ನ ಲಕ್ಷ್ಮಣ ಅನ್ನುವಂಥವ್ನು ಕಲ್ಪಿಸಿ ಕೊಡ್ತಾನೆ. ಏನ್ ಸುಂದರವಾಗಿದೆ. ಬರೀ ಜಾಗೃತಾವಸ್ಥೆ ಇದ್ರೆ ಸಾಕಾಗೋದಿಲ್ಲ, ಇದನ್ನ ಸೇರಿಸ್ಲಿಕ್ಕೋಸ್ಕರ ಒಂದು ಅಪರೂಪವಾದ ಪ್ರಾಣಶಕ್ತಿ ಬೇಕು. ಆಂಜನೇಯ ಪ್ರಾಣಶಕ್ತಿಯ ರೂಪದಲ್ಲಿ ಬರ್ತಾನೆ. ಮತ್ತೆ ಅಹಂಕಾರ ವಿಮುಕ್ತಗೊಳಿಸಿ ಜಾಗೃತ ಸ್ಥಿತಿಯಲ್ಲಿರುವಂತ ಮನುಷ್ಯ ಮೂಲಾಧಾರದಲ್ಲಿರುವಂತ ಸೀತೆ ಮತ್ತು ಆ ಸಹಸ್ರಾರದಲ್ಲಿರುವಂತ ರಾಮನನ್ನ ಒಟ್ಟು ಮಾಡುವಂತ ಕಲ್ಪನೆಯೇ ರಾಮಾಯಣ. ಮುಗಿದೋಯ್ತು. ರಾಮಾಯಣದ ಕಥೆ ಮುಗಿದೋಯ್ತು. ಏನ್ ಸುಂದರವಾಗಿದೆ ರಾಮಾಯಣದ ಕಥೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ, ನಾನು ಬಹುಶಃ ಡೇವಿಡ್ ಫ್ರಾಲಿ ಅನ್ಸುತ್ತೆ ಅವ್ರು ಬರೆದಿರೋದನ್ನು ಓದ್ತಿದ್ದೆ. ದಶರಥ ಅಂತಂದ್ರೆ 10 ರಥ ಅಂತ, ಕರ್ಮೇಂದ್ರಿಯ ಮತ್ತು ಪಂಚೇಂದ್ರಿಯ 5 10 ರಥಗಳನ್ನ ಯಾರು ಕೌಶಲ್ಯ ಅಂದ್ರೆ ಕೌಶಲ್ಯ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನರೇಂದ್ರ ಮೋದಿ ಪದೇ ಹೇಳ್ತಾರಲ್ಲ, ಈ ಸ್ಕಿಲ್ ಕೌಶಲ್ಯ ಅಂತ. ಈ ಕೌಶಲ್ಯದಿಂದ 10 ರಥಗಳನ್ನ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನ ಮ್ಯಾನೇಜ್ ಮಾಡಬಲ್ಲಂತ ಸಾಮರ್ಥ್ಯ ಇರುವಂತ ದಶರಥ ಹಿಂಗಿರ್ತಾನೆ. ಈ ದಶರಥ ಇದನ್ನ ಮ್ಯಾನೇಜ್ ಮಾಡಿದಾಗ ಈ ಮನಸ್ಸು ಅಯೋಧ್ಯೆ ಆಗತ್ತೆ. ಅಯೋಧ್ಯೆ ಅಂದ್ರೆ ಏನ್ ಗೊತ್ತಾ? ಯುದ್ಧವಿಲ್ಲದ ಜಾಗ ಅಂತ ಅಯೋಧ್ಯ. ಯಾವಾಗ ಮನಸ್ಸು ಯುದ್ಧವಿಲ್ಲದ ಜಾಗವಾಗಿ ನಾರ್ಮಲ್ ಸ್ಟೇಟ್ಗೆ ಬಂದು ಹೋಗುತ್ತೋ ಆಗ ಅಂತರಂಗದ ಬೆಳಕು ರಾಮ ಗೋಚರವಾಗ್ತಾನೆ ಅಂತವಾ. ಏನ್ ಚೆನ್ನಾಗಿದೆ ಅಂತ, ಏನ್ ಸುಂದರವಾಗಿದೆ. ಈ ಕಲ್ಪನೆಯನ್ನ, ಈ ಸಂಕೇತವನ್ನ ನೀವು ಯಾವನಿಗಾದ್ರೂ ಹೋಗ್ತಾ ಇರೋನಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗಲ್ಲ. ಕೇಳುವ ಭಾವದಿಂದ ಕೂತ್ರೆ ಮಾತ್ರ ಅರ್ಥವಾಗಬಲ್ಲದು ಅಂತ. ಹಿಂದೂ ಧರ್ಮದ ವೈಶಿಷ್ಟ್ಯವೇ ಇದು ಅಂತ. ಅನೇಕರು ನಂಗೆ ಬಂದು ಸಣ್ಣ ಪುಟ್ಟ ಪ್ರಶ್ನೆ ಕೇಳುವಾಗ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಛೇ, ಈ ಪ್ರಶ್ನೆಯಲ್ಲಿ ಇನ್ನೂ ತಿರುಗಾಡ್ಕೊಂಡಿದ್ದಾನಲ್ಲ. ಭಾರತ PhD ಲೆವೆಲ್ ನ ಸೈನ್ಸ್ ಅನ್ನು ಮಾತನಾಡ್ತಿದ್ರೆ ಇವ್ರು 2ನೇ ಕ್ಲಾಸಿನ ಪ್ರಶ್ನೆ ಇಟ್ಕೊಂಡು ಇನ್ನೂ ಅಳತಾ ಕೂತಿದ್ದಾರಲ್ಲ. ಯಾವಾಗ ಇವ್ರು ಉತ್ತರ ಕೊಡೋದು ಅಂತ. PhD ಕ್ಲಾಸ್ ಯಾರು ಮುಗಿಸಿದ್ದಾನೋ, ಇದೊಂದು ಬಹಳ ವಿಶೇಷವಾದ ಸಂಗತಿ. PhD ಕ್ಲಾಸ್ ಅನ್ನು ಯಾರು ಮುಗಿಸಿದ್ದಾನೋ ಅವನಿಗೆ 2ನೇ ಕ್ಲಾಸು ಗೊತ್ತು, 4ನೇ ಕ್ಲಾಸು ಗೊತ್ತು. ಆದ್ರೆ 2ನೇ ಕ್ಲಾಸ್ ಮಾತ್ರ ಮುಗಿಸಿರೋನಿಗೆ ಏನ್ ವಿಶೇಷ ಗೊತ್ತಾ? ಅವನು 1ನೇ ಕ್ಲಾಸ್ಗಿಂತ ತಾನು ಮೇಲೆ ಅನ್ನೋ ಖುಷಿಯಲ್ಲಿರ್ತಾನೆ. ತನಗಿಂತ ಮೇಲೆ ಯಾರು ಇಲ್ಲ ಅಂತಾನೆ ಭಾವಿಸ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ PhD ಮುಗಿಸಿರುವಂತ ಅನೇಕರು ಇಲ್ಲಿದ್ದಾರೆ. ಅವ್ರ ಜೊತೆ ಕಾಂಪೀಟ್ ಮಾಡ್ಲಿಕ್ಕಾದ್ರೂ ಸ್ವಲ್ಪ ಯೋಗ್ಯತೆ ಬೇಡವಾ ಅನ್ನೋದನ್ನ ಅನೇಕರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ. ರಾಮಾಯಣ ಇಂಥ ಯೋಗ್ಯತೆ ತಂದುಕೊಟ್ಟಿರುವಂತ ಸಾಹಿತ್ಯ ಅಂತ. ಏನ್ ಸುಂದರವಾದ ಕೃತಿ. ಅನೇಕ ಬಾರಿ ಅನೇಕ ಪ್ರಶ್ನೆಗಳು ಹೇಳ್ತಾವಲ್ಲ. ನಾನು ತುಂಬಾ ಬಾರಿ ಆಲೋಚನೆ ಮಾಡ್ತಿದ್ದೆ, ಇಡೀ ರಾಮಾಯಣದ ವಿಲನ್ ಯಾರು ಅಂತ ಕೇಳಿದ್ರೆ ನಂಗೆ ತಕ್ಷಣಕ್ಕೆ ಅನ್ನಿಸ್ತಿತ್ತು ಕೈಕೇಯಿಯೇ ವಿಲನ್. ಕೈಕೇಯಿಯೇ ಇಡೀ ರಾಮಾಯಣದಲ್ಲಿ ವಿಲನ್ ಪಾರ್ಟ್ ನಿರ್ವಹಣೆ ಮಾಡಿದವಳು. ಇಲ್ಲದೆ ಹೋಗಿದ್ರೆ ರಾಮಾಯಣ ಚೆನ್ನಾಗಿರ್ತಿತ್ತು. ನೆನ್ಪಿಟ್ಕೊಳ್ಳಿ, ಕೈಕೇಯಿ ಅಕಸ್ಮಾತ್ ಅಷ್ಟು ರುತ್ಲೆಸ್ ಆಗಿ ನಡ್ಕೊಳ್ಳಿಲ್ಲ ಅಂತಂದಿದ್ರೆ ಯಾವ ಕೆಲಸಕ್ಕೆ ರಾಮನ ಅವತಾರ ಆಗಿತ್ತೋ ಆ ಕೆಲಸ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಯೋಚನೆ ಮಾಡಿ, ರಾಮನನ್ನ ಕರೆದು ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು ಅಂತ ದಶರಥ ನಿಶ್ಚಯ ಮಾಡಿದ್ನಲ್ಲ, ದಶರಥ ಮಾಡಿದ್ದು ಧರ್ಮ ಕಾರ್ಯವಾಗಿತ್ತ? ದಶರಥ ಕೈಕೇಯಿಗೆ ಮೊದಲೇ ಪ್ರಾಮಿಸ್ ಮಾಡಿದ್ದ, ನಿನ್ನ ಗರ್ಭದಲ್ಲಿ ಯಾರು ಹುಟ್ಟುತ್ತಾರೋ ಅವರಿಗೆ ನಾನು ಪಟ್ಟಕ್ಕೆ ಕೂರಿಸುವಂತ ಅರ್ಹತೆ ಕೊಡ್ತೀನಿ ಅಂತ ಹೇಳಿ. ಇದು ಕೈಕೇಯಿ ಗೊತ್ತಾದ್ರೆ ಕಷ್ಟ ಅಂತ ಅವಳಿಗೆ ನೆನಪಿಸ್ಲೂಬಾರದು ಅಂತ 17 ವರ್ಷದ ರಾಮನನ್ನ ಕರ್ಕೊಂಡು ಬಂದು ಅವನಿಗೆ ಅದನ್ನ ಹೇಳಿ ಎಲ್ಲ ತನ್ನ ಜೊತೆಲಿರುವಂತ ಎಲ್ಲ ಸಾಮಂತರನ್ನು ಕರೆಸಿ ಅವರಿಗೆ ಹೇಳ್ದ. ಆದ್ರೆ ಕೈಕೇಯಿ ಮಹಾರಾಜನ್ ಕರಲಿಲ್ಲ, ಜನಕ ಮಹಾರಾಜನ್ ಕರಲಿಲ್ಲ. ಸುದ್ದಿ ಹೊರಗಡೆ ಹೋಗಬಾರದು ಅಂತ.
ಹೊರಗಡೆ ಹೋದ್ರೆ ಮತ್ತೆ ಗಲಾಟೆ ಆದ್ರೆ ಕಷ್ಟ ಅಂತ ದಶರಥನ್ ಚೆನ್ನಾಗಿ ಗೊತ್ತಿತ್ತು, ನಾನು ಮಾಡ್ತಾ ಇರೋದು ಅಧರ್ಮ ಕಾರ್ಯ, ಕೊಟ್ಟ ಮಾತಿಗೆ ತಪ್ತಾ ಇದ್ದೀನಿ. ಆದ್ರೆ ಮಗನ ಮೋಹ ಎಷ್ಟಿದೆ ಅಂತಂದ್ರೆ ರಾಮನನ್ನ ಬಿಟ್ಟು ಬೇರೆ ಯಾರನ್ನೂ ಕೂರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂಗಾಗಿ ರಾಮ ಬಂದು ಕೂತ್ಕೋಬೇಕು ಅಂತ ಹೇಗಾದ್ರೂ ಮಾಡಿ ಅರ್ಜೆಂಟ್ ಅಲ್ಲಿ ಕೂರಿಸ್ಬೇಕು ಅಂತ ನಿಶ್ಚಯ ಮಾಡ್ದ. ಕೈಕೇಯಿಗೂ ಹೇಳಲಿಲ್ಲ, ಕೌಸಲ್ಯಗೂ ಹೇಳಲಿಲ್ಲ. ರಾಮಾಯಣದ ವರ್ಣನೆ ಬಹಳ ಚೆನ್ನಾಗಿದೆ. ಕೌಸಲ್ಯಗೆ ಸುದ್ದಿ ಗೊತ್ತಾಗತ್ತಂತೆ. ಚಾರರು ಬಂದು ಹೇಳ್ತಾರೆ, ಹಿಂಗೆ ರಾಮನಿಗೆ ಪಟ್ಟಾಭಿಷಿಕ್ತನಾಗುವಂತ ಅವಕಾಶ ಸದ್ಯದಲ್ಲಿ ಅದನ್ನು ಮಾಡ್ಲಿಕ್ಕೋಸ್ಕರ ರಾಜ ಈಗ ತಾನೇ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿದ ಅಂದ ತಕ್ಷಣ ಕೈಕೇಯಿ ನೊಂದುಕೊಂಡ್ಲಂತೆ. ಯಾಕೆ ನೊಂದುಕೊಂಡ್ಲು ಗೊತ್ತಾ? ಮಗ ಆಗ್ತಾನೆ ಅಂತ ಖುಷಿ ಆದ್ರೂ ಯಜಮಾನ್ರು ಬಂದು ಹೇಳ್ಬೇಕಿತ್ತಲ್ಲ, ಚಾರರ ಹತ್ರ ಕೇಳಬೇಕಾದ ಪರಿಸ್ಥಿತಿ ಬಂದು ಹೋಯ್ತಾ ನನಗೆ ಅಂತ ಯೋಚನೆ ಮಾಡಿ. ಕೌಸಲ್ಯಗೆ ಹಿಂಗಾಗಿರ್ಬೇಕಾದ್ರೆ ಇನ್ ಕೈಕೇಯಿಯ ಸಂಕಟ ಹೆಂಗಿರ್ಬೋದು? ಕೈಕೇಯಿಗೆ ಮಂತ್ರಿ ಹೋಗಿ ಹೇಳಿದ ತಕ್ಷಣ ಕೈಕೇಯಿ ಏನ್ ಮಾಡಿಲ್ಲಂತೆ ಗೊತ್ತಾ? ಕತ್ತಲ್ಲಿದ್ದ ಸರವನ್ನ ತೆಗೆದು ಕೊಟ್ಲಂತೆ. ವಾ, ಎಂತ ಸುದ್ದಿ ಕೊಟ್ಟೆ ನೀನು! ರಾಮನನ್ನ ಕಂಡರೆ ಭರತನಿಗಿಂತ ಒಂದು ತೂಕ ಪ್ರೀತಿ ಜಾಸ್ತಿ ಅವಳಿಗೆ. ರಾಮ ಕೌಸಲ್ಯಗಿಂತ ಹೆಚ್ಚು ಸಮಯ ಕಳೀತಾ ಇದ್ದಿದ್ದು ಕೈಕೇಯಿ ಅಂತಃಪುರದಲ್ಲಿ, ಆಕೆ ಜೊತೆನೆ ತುಂಬಾ ಕಾಲ ಕಳೀತಾ ಇದ್ದ ಅಂತ ರಾಮಾಯಣವೇ ಹೇಳುತ್ತೆ. ಹಾಗಿದ್ಮೇಲೆ ಕೈಕೇಯಿ ಇದ್ದಕ್ಕಿದ್ದಂತೆ ಕೆಟ್ಟವಳಾಗ್ಲಿಕ್ಕೆ ಕಾರಣ ಏನು? ಪಕ್ಕದಲ್ಲಿದ್ದ ಮಂತ್ರ ಹೇಳಿದ್ಲು, ನೋಡು ನಿಮ್ಮ ಯಜಮಾನ್ರ ನಿನಗೆ ಮಾತು ಕೊಟ್ಟಿದ್ರು, ನಿನ್ ಮಗನಿಗೆ ಕೊಡ್ತೀನಿ ಅಂತ. ಕೈಕೇಯಿ ಹೇಳಿದಂತೆ ನನ್ ಮಗ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ ಆಗೋದು ಬಹಳ ಖುಷಿ. ಇವಳು ನಿಧಾನವಾಗಿ ಹೇಳ್ತಾ ಹೋದಂತೆ ಕೈಕೇಯಿಗೆ ಧರ್ಮ ಪ್ರಜ್ಞೆ ಜಾಗೃತಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸೂಕ್ಷ್ಮ ಇದೆ. ಕೆಲವೊಂದ್ಸಲ ಈ ಸೂಕ್ಷ್ಮವನ್ನು ಅರಿತುಕೊಳ್ಳಿಕ್ಕೆ ಹೋಗದಾಗದಾಗ ಸೋತೋಗ್ಬಿಡ್ತೀವಿ. ಮೊದಲನೇ ಸೂಕ್ಷ್ಮ ಅಲ್ಲಿ ಇದ್ದಿದ್ದು, ದಶರಥ ಅಧರ್ಮ ಕಾರ್ಯ ಮಾಡ್ತಾನೆ, ಪರ್ಮನೆಂಟ್ಲಿ ಇಕ್ಷ್ವಾಕು ವಂಶಕ್ಕೊಂದು ಕೆಟ್ಟ ಹೆಸರು. ಎರಡನೇದು, ಈಗ ರಾಮ ಪಟ್ಟಾಭಿಷಿಕ್ತನಾದ್ರೆ ಅವನಿಗೆ ಸಿಗುವಂತ ರಾಜ್ಯ ಯಾವುದು? ಅಪ್ಪ ಕೊಟ್ಟಂತ ಭಿಕ್ಷೆ. ರಾಮ ಏನನ್ನ ಗೆದ್ದುಕೊಂಡು ಬಂದಿದ್ದಾನೆ? ರಾಮ ತನ್ನ ಸಾಮರ್ಥ್ಯವನ್ನು ತೋರಿಸಿ ಗೆದ್ದುಕೊಂಡು ಬರಬೇಕು. ಆ ಕಾರಣಕ್ಕೋಸ್ಕರ ರಾಮ ಹೊರಗೆ ಹೋಗ್ಲೇಬೇಕು. ಯಾರಿಗೆ ಹೇಳ್ಬೇಕು? ಮೂರನೇದೊಂದಿದೆ, ದಶರಥನಿಗಾಗ್ಲೇ 77 ವರ್ಷ ಆಗಿದೆ, ಅವನಿಗೊಂದು ಶಾಪ ಇದೆ, ಇವನಿಗೆ ಪುತ್ರ ವಿಯೋಗದಿಂದಲೇ ಸಾವು. ರಾಮನಿಗೆ ಇನ್ನು 17 ವರ್ಷ. ದಶರಥ ಸಾಯೋ ವಯಸ್ಸು ಬಂದಿದೆ ಅನ್ನೋದಾದ್ರೆ ಅವನಿಗೆ ಪುತ್ರ ವಿಯೋಗ ಆಗಬೇಕು, 4ರಲ್ಲಿ ಒಬ್ಬರು ಯಾರಾದ್ರೂ ಸಾಯಲೇಬೇಕು. ದಶರಥನಿಗೆ ಪುತ್ರ ವಿಯೋಗದಿಂದ ದುಃಖ ಆಗಬೇಕು ಅಂದ್ರೆ ರಾಮನೇ ತೀರ್ಕೊಳ್ಬೇಕು. ಕೈಕೇಯಿಗೆ ಅರ್ಥ ಆಯ್ತಂತೆ. ಮನೋಗತ ಎಷ್ಟು ಚೆನ್ನಾಗಿದೆ ನೋಡಿ. ರಾಮ ಬದುಕಬೇಕಾದವನು, ಇನ್ನು ಮಕ್ಕಳು ಕೂಡ ಆಗ್ಲಿಲ್ಲ ಅವನಿಗೆ. ಅವನು ಬದುಕಬೇಕು ಅಂತಂದ್ರೆ ತಂದೆ ಸಾಯ್ಬೇಕು. ತಂದೆ ಸಾಯ್ಬೇಕು ಅಂತಂದ್ರೆ ಈಗ ಪುತ್ರ ವಿಯೋಗ ಆಗ್ಲೇಬೇಕು. ಇರೋದು ಒಂದೇ ಒಂದು ದಾರಿ, ಅದಕ್ಕೆ ವ್ಯವಸ್ಥೆ ನಾನು ಮಾಡ್ಲೇಬೇಕು ಅಂತ. ನಾನು ಸುಮ್ಮನೆ ಅನ್ಕೊಳ್ತಿದ್ದೆ, ಅವಳು ಇಷ್ಟನ್ನು ರಾಮನಿಗೆ ಕಳಿಸ್ಬಿಟ್ಟಿದ್ರೆ ರಾಮ ಖುಷಿಯಾಗಿ ಹೋಗಿರ್ತಿದ್ದ. ರಾಮ ಖುಷಿಯಾಗಿ ಹೋಗಿದ್ರೆ ದಶರಥನಿಗೆ ಪುತ್ರ ವಿಯೋಗ ಆಗ್ತಾನೆ ಇರಲಿಲ್ಲ. ಅವನು ಖುಷಿಯಾಗಿರ್ತಿದ್ದ, ಹೋದ್ಯಾ ಒಂದ್ ಯಾವತ್ತೂ ಬರ್ತೀಯ ಬಾ ಅಂತ. ಇದು ಪುತ್ರ ವಿಯೋಗ ಅನಿಸ್ಕೊಳ್ತಿರ್ಲಿಲ್ಲ. ಎಂತ ದೊಡ್ಡ ನಾಟಕ ನಡಿಬೇಕಾಗಿ ಬಂತು ಅಂತಂದ್ರೆ ಆಕೆ ಅಷ್ಟು ನಾಟಕವನ್ನ ನಿರ್ವಹಣೆ ಮಾಡಿ ಅವನನ್ನು ಕಾಡಿಗೆ ಕಳಿಸಿದ್ಲಲ್ಲ. ಕಾಡಿಗೆ ಕಳಿಸಿದ ದಿನ ಎಲ್ಲರೂ ಏನ್ ಆಲೋಚನೆ ಮಾಡಿದ್ದಿರ್ಬೋದು? ರಾಮ ಕಾಡಿಗೆ ಹೋದ, ಕೆಟ್ಟದ್ದಾಗೋಯ್ತು, ಅವನ ಜೀವನವೇ ಮುಗಿದೋಯ್ತು ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮ ಜೀವನಕ್ಕೆ ರಾಮಾಯಣ ಕೊಡೋ ಮಹತ್ವದ ಸಂದೇಶ, ಯಾವತ್ತು ಜೀವನ ಮುಗಿದೋಯ್ತು ಅಂತ ಅನ್ಕೊಳ್ತೋ ಅಲ್ಲಿಂದ ಭವ್ಯ ಭವಿಷ್ಯಕ್ಕೆ ನಾಂದಿಯಾಗಿರತ್ತೆ ಅಂತ. ಬಹಳ ಬಾರಿ ಅರ್ಥವೇ ಆಗಲ್ಲ. ನಾವ್ ಎದುರುಗಡೆ ಏನಾದ್ರೂ ಕತ್ತಲು ಕಾಣ್ತು ಅಂದ್ರೆ ಮುಗಿದೇ ಹೋಯ್ತು, ಇಲ್ಲಿಗೆ ಕ್ಲೋಸ್ ಅಂತ ಅನ್ಕೊಳ್ತೀವಲ್ಲ, ಅಲ್ಲಿಂದ ಅದ್ಭುತವಾದ ಲೈಫ್ ಶುರುವಾಗುತ್ತೆ. ರಾಮನ ನಿಜವಾದ ಜೀವನ ಶುರುವಾಗಿದ್ದೆ ಕಾಡಿನ ಯಾತ್ರೆ ಶುರುವಾದಾಗಲಿಲ್ಲ. ಎಷ್ಟು ರಾಮನಿಗೆ ಪ್ರೀತಿ ಗೊತ್ತಾಯ್ತು. ಅದರ್ವೈಸ್ ರಾಮನಿಗೆ ಏನಾಗ್ತಿತ್ತು ಅಂದ್ರೆ ಎಲ್ಲರ ಪ್ರೀತಿ ರಾಜ ಎನ್ನುವ ಕಾರಣಕ್ಕಾಗಿ ಮಾತ್ರ, ಮತ್ತೇನೂ ಇಲ್ಲ ಅಂತ ರಾಮನಿಗೆ ಅನ್ನಿಸ್ತಿರ್ತಿತ್ತು. ಯಾವಾಗ ರಾಮ ಅದನ್ನು ಬಿಟ್ಟು ಕಾಡಿಗೆ ಹೊರಟು ನಿಂತೋ ಆಗ ರಾಮನಿಗೆ ಸ್ಪಷ್ಟವಾಗಿ ಅರ್ಥ ಆಯ್ತು, ಇಡೀ ಜನತೆ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ. ಮೊದಲನೇ ಗೆಲುವು ರಾಮನದ್ದು. ರಾಮ ಹೋಗ್ಬೇಕಾದ್ರೆ ಏನು ಹೊತ್ಕೊಂಡು ಹೋಗ್ಲಿಲ್ಲ. ಕೈಕೇಯಿ ಹೇಳಿದ್ಲು, ನೀನ್ ಎಲ್ಲವನ್ನು ಹೊತ್ಕೊಂಡು ಹೋದ್ರೆ ನನ್ನ ಮಗ ಏನೂ ಇಲ್ಲದ ರಾಜ್ಯವನ್ನ ಆಳ್ಲಿಕ್ಕೆ ಇಷ್ಟಪಡಲ್ಲ, ನೀನ್ ಎಲ್ಲವನ್ನು ಹೊತ್ಕೊಂಡು ಹೋಗುವಂತಿಲ್ಲ, ನೀನು ನಾರು ಮಡಿ ಹುಟ್ಟೇ ಹೋಗಬೇಕು ಅಂತ ಕಂಡೀಷನ್ ಹಾಕಿ ನಾರು ಮಡಿ ಹುಟ್ಟು ಕಳಿಸಿದ್ಲು. ನಂಗೆ ಬಹಳ ಖುಷಿ ಆಗತ್ತೆ. ಇವತ್ತಿನ ಕುರ್ಚಿ ಪ್ರಿಯರನ್ನ ಕಂಡ ಹೊಟ್ಟೆ ಉರಿಯುತ್ತೆ ನನಗೆ. ರಾಮನ ಕುರ್ಚಿ ಪ್ರಿಯತೆ ಹೆಂಗಿದ್ದಿರ್ಬೋದು ನೋಡಿ. ರಾಮನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹಿಂಗಿದ್ದಿರ್ಬೋದಿತ್ತ ಅಂತ 1000 ಬಾರಿ ಯೋಚನೆ ಮಾಡ್ತೀನಿ. ಎಂತ ಕುರ್ಚಿ ಪ್ರಿಯತೆ ನಮಗೆ ಅಂತಂದ್ರೆ, ಹಾಕಿದ ಕುರ್ಚಿಯನ್ನ ತೆಗೆದುಬಿಟ್ರೆ ಏನೋ ಟೆನ್ಷನ್ಗೆ ಟವೆಲ್ ಹಾಕಿದ್ರಾದ್ರೂ ಬೇಕಿದ್ರೆ ಹೋಗ್ತೀವಿ, ಆ ಕುರ್ಚಿನ ಮಾತ್ರ ಬಿಟ್ಕೊಡ್ಲಿಕ್ಕೆ ಸಿದ್ಧವಾಗಲ್ಲ ಅಂತ. ಹೆಂಗಾದ್ರೂ ಸರಿ ಆ ಜಾಗ ಹಿಡ್ಕೋಬೇಕು. ನಾನು ಅಧ್ಯಕ್ಷನಾಗಿದ್ರೆ ಅಧ್ಯಕ್ಷನಾಗಿಯೇ ಇರಬೇಕು, ನಾನು ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿಯಾಗಿಯೇ ಇರಬೇಕು, ನಾನು ಪ್ರಧಾನಮಂತ್ರಿ ಆದ್ರೆ ಪ್ರಧಾನಮಂತ್ರಿಯ ಕೊನೆಗೆ ಗ್ರಾಮ ಪಂಚಾಯತ್ನ ಮೆಂಬರ್ ಆದ್ರೂ ಮುಂದಿನ ವರ್ಷವೂ ನಾನೇ ಆಗ್ಬೇಕು, ಅದು ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗಲ್ಲ ಅಂತ. ಯಾವತ್ತಾದ್ರೂ ಒಂದು ದಿನ ಹೃದಯ ತುಂಬಿ ಬಂತು, ಸಾಕಪ್ಪ ಈ ಕುರ್ಚಿ ಬೇರೆಯವ್ರು ಕೂತ್ಕೊಳ್ಳಿ ಅಂತ ಅವನಾಗೆ ಹೇಳಿದ್ರೆ ಭೂಕಂಪ ಆಗ್ಬಿಡತ್ತೆ. ಆ ತರದ ಪರಿಸ್ಥಿತಿ ಇದೆ. ಆದ್ರೆ ರಾಮನ ಪರಿಸ್ಥಿತಿ ನೋಡಿ, ನಾಳೆ ಬೆಳಗ್ಗೆ ಪಟ್ಟಾಭಿಷಿಕ್ತನಾಗಬೇಕು, ಇವತ್ತು ರಾತ್ರಿ ಕರೆದು ಕಾಡಿಗೆ ಹೋಗು ಅಂತಂದ್ರೆ ಏನ್ ಮಾಡ್ದ? ನಾರು ಮಡಿ ಬಿಟ್ಟು ಬಾಯಿ ಮುಚ್ಕೊಳ್ಳೋದು ಯಾವ ಸ್ಥಿತ ಪ್ರಜ್ಞ
ಸ್ಥಿತಪ್ರಜ್ಞತೆ. ಸ್ಥಿತಪ್ರಜ್ಞತೆಯ ಪದವನ್ನು ಉಚ್ಚರಿಸಲಿಕ್ಕೂ ಯೋಗ್ಯತೆ ಇಲ್ಲ ನಮ್ಮಗಳಿಗೆಲ್ಲ. ರಾಮ ಅದನ್ನು ಆಚರಿಸಿ ತೋರಿಸ್ದ. ಹೀಗಾಗಿ ರಾಮ ಹೇಗೆ ನಡೆದ್ನೋ ಹಾಗೆ ನಡಿಬೇಕು ಅಂತ ಹೇಳ್ತಾರೆ. ಅದು ರಾಮನ ಕುರಿತಂತೆ ಇರೋ ಮಾತು. ಅವನು ನಡೆದಿರೋ ರೀತಿಯಲ್ಲಿ ನಡೆಯೋ ಪ್ರಯತ್ನ ಮಾಡ್ಬೇಕು ಎಲ್ರು ಅಂತ. ಸೈಲೆಂಟ್ ಆಗಿ ರಾಮ ಹೊರಟ್ನಲ್ಲ. ರಾಮ ಹೊರಟು ಏನ್ ಮಾಡ್ದ ಗೊತ್ತಾ? ದಾರಿಯುದ್ದಕ್ಕೂ ಒಬ್ಬೊಬ್ಬರನ್ನ ಗೆಲ್ತಾ ಹೋದ. ನಿಷಾದ ಜನಾಂಗವಾಗಿದ್ದಂತ ಗುಹನನ್ನ ಗೆದ್ದ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಶಬರಿಯ ಸಂಕುಲ, ಶಬರಿ ಟ್ರೈಬಲ್ ಗುಂಪಿಗೆ ಸೇರಿದವಳು, ಇಡೀ ಶಬರಿಯ ಸಂಕುಲವನ್ನ ಗೆದ್ದ. ಸಂತ ಮಹಾಂತರ ಎಲ್ಲರ ಹೃದಯವನ್ನ ಗೆದ್ದ. ರಾಕ್ಷಸ ಸಂಕುಲವನ್ನ ನಾಶ ಮಾಡ್ತಾ 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 ಮುಂದೆ ತಾನು ಆಳ್ಬೇಕಾಗಿರುವಂತ ವಿಶಾಲ ಭಾರತವನ್ನ ರಾಕ್ಷಸ ಮುಕ್ತ ಮಾಡ್ದ. ಯೋಚನೆ ಮಾಡಿ ಹೆಂಗಿದೆ. ಯಾವ್ದನ್ನಾದ್ರೂ ಮುಕ್ತ ಮಾಡೋದು ಅಂದ್ರೆ ಏನ್ ಅರ್ಥ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ರಾಕ್ಷಸ ಮುಕ್ತ ಮಾಡಿದ. ಎಲ್ಲೆಲ್ಗೋ ಕನೆಕ್ಟ್ ಮಾಡಬೇಡಿ. ರಾಕ್ಷಸ ಮುಕ್ತ ಮಾಡಿದಂತ ಈ ರಾಮ ಎಲ್ಲವನ್ನೂ ತಾನು ಕ್ಲೀನ್ ಮಾಡ್ತಾ ಹೋದ್ನಲ್ಲ, ದಂಡಕಾರಣ್ಯಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಹೊಟ್ಟೆ ಉರಿದಿರ್ಬೇಕು ಎಲ್ರಿಗೂ. ದಂಡಕಾರಣದಲ್ಲಿ 8-9 ವರ್ಷಗಳ ಕಾಲ ಆದ್ರೂ ರಾಮ ಇದ್ದ ಅಂತಾರೆ. 8-9 ವರ್ಷಗಳ ಕಾಲದಲ್ಲಿ ದಂಡಕಾರಣದಲ್ಲಿ ಹಾಯಾಗಿದ್ದ. ಊಟ ಆಗ್ತಿತ್ತು, ತಿಂಡಿ ಆಗ್ತಿತ್ತು, ಎಲ್ಲ ಕಾಡನ್ನು ನೋಡ್ತಿದ್ರು. ಕಾಡಿನ ಸೌಂದರ್ಯಕ್ಕಿಂತ ಜಗತ್ನಲ್ಲಿ ಇನ್ಯಾವ ಸೌಂದರ್ಯ? ಏನ್ ಬೆಂಗಳೂರಿನ ಸೌಂದರ್ಯ ಅನ್ಕೊಂಡಿದ್ದೀರಾ? ಯಾವಾಗಲಾದ್ರೂ ಒಂದು ಕಾಡಿಗೆ ಹೋಗಿ ನಿಜವಾದ ಸೌಂದರ್ಯ ಏನು ಅಂತ ಅರ್ಥ ಆಗುತ್ತೆ. ರಾಮ ಈ ಸೌಂದರ್ಯದಲ್ಲಿ ಮೈ ಮರೆತು ಹಾಯಾಗಿದ್ದ. ಆದ್ರೆ ಆ ವೇಳೆಗೆ ಸರಿಯಾಗಿ ದೇವರುಗಳಿಗೆ ಒಂದು ಟೆನ್ಷನ್ ಶುರುವಾಗ್ಬಿಡುತ್ತಲ್ಲ. ಇವನ್ ಹಿಂಗೆ ಇದ್ದು ಬಿಟ್ರೆ ಇವನ್ ಬಂದಿದ್ದ ಕೆಲಸ ಮುಗಿದೋಗುತ್ತೆ. 14ನೇ ವರ್ಷಕ್ಕೆಲ್ಲ ಮುಗಿತು ಅಂತ ವಾಪಸ್ ಬಂದ್ರೆ ಹೋಗಿದ್ದೇ ಉಪಯೋಗ ಇಲ್ಲ. ಯಾತಕ್ಕೋಸ್ಕರ ಇಟ್ಟು ಸರ್ಕಸ್ ಮಾಡ್ಬೇಕಿತ್ತು. ಆಗ ಶೂರ್ಪನಖಿ ಬಂದು ಒಂದು ಇಡೀ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಶೂರ್ಪನಖಿಯಲ್ಲಿ. ಹೇಗೆ ಕೈ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾಳೋ ಹಾಗೆ ಶೂರ್ಪನಖಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್. ಶೂರ್ಪನಖಿ ಬಂದಾಗ ರಾಮ ಯಾವತ್ತೂ ಕೀಟಲೆ ಮಾಡದೆ ಇರೋನು ಅವತ್ತೂ ಕೀಟಲೆ ಮಾಡ್ದ. ಕೆಲವೊಂದ್ಸಲ ಆಗೋದೆಲ್ಲವೂ ಇದೇ ತರದ ಒಂದು ಮಹತ್ವದ ಕಾರಣಕ್ಕೋಸ್ಕರ ಆಗತ್ತೆ ಅಂತ. ಎಂಥ ಕೀಟಲೆ ಅಂತಂದ್ರೆ, ಶೂರ್ಪನಖಿಗೆ ಮದುವೆ ಆಗಿಲ್ಲ ಅಂತ ಇವನ್ ಹೇಳ್ದ, ಅವನ್ ಹೇಳ್ದ. ಕೊನೆಗೆ ಏನು, ಶೂರ್ಪನಖಿಯ ಮೂಗನ್ ಕತ್ತರಿಸಿ ಕಿವಿನ್ ಕತ್ತರಿಸಿ ಎಲ್ಲ ಕಳಿಸ್ಕೊಡ್ಲಾಯ್ತು. ಖರದೂಷಣರು ಬಂದ್ರು ಆಕೆಯ ಕಾರಣಕ್ಕೋಸ್ಕರ. ಅವ್ರ ಹತ್ಯೆ ಆಯ್ತು. ಇವಳು ಅಲ್ಲಿಯೂ ಬಿಡದೆ ನೇರವಾಗಿ ರಾವಣನ ಬಳಿಗೆ ಹೋಗಿ ರಾವಣನಿಗೆ ಪುಸ್ಲಾಯಿಸ್ಲಿಕ್ಕೆ ಶುರು ಮಾಡಿದ್ರು. ಆರ್ಡಿನರಿ ಹೆಣ್ಮಗಳಲ್ಲ ಆಕೆ ಇವತ್ತಿನ ಇಂಗ್ಲಿಷ್ ಮೀಡಿಯಾದ ಪತ್ರಕರ್ತನೇ ಇರಬೇಕಾಗಿತ್ತು ಅನ್ಸುತ್ತೆ ನನಗೆ. ಅವಳು ನೋಡಿದ್ರು ಮೋಸ್ಟ್ಲಿ ಅವಳೇ ಯಾರೋ ಇರಬೇಕು. ಎಷ್ಟರ ಮಟ್ಟಿಗೆ ಪಿನ್ನಿಟ್ಟಿದ್ಲು ಅಂದ್ರೆ, ನಾನು ಯಾಕೆ ಇದನ್ನ ಮತ್ತೆ ಕನೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ರಾಮಾಯಣ 100% ಇವತ್ತಿಗೂ ನಡೆಯುತ್ತೆ ಅಂತ. ನಾನು ಶೂರ್ಪನಖಿ ಅಂದಾಗ ನೀವು ಯಾವುದೋ ಪತ್ರಕರ್ತೆಯನ್ನು ಊಹಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ನೀವು ಯಾರು ಊಹಿಸ್ಕೊಂಡಿರ್ಬೋದು ಅಂತಾನೂ ಗೊತ್ತಿದೆ. ಹಿಂಗಾಗಿ ನೀವು ಯೋಚನೆ ಮಾಡಿ, ಅವಳು ಎಂತ ರಾಜತಾಂತ್ರಿಕ ನೈಪುಣ್ಯ ಅವಳದ್ದು ಅಂತಂದ್ರೆ, ರಾವಣನ ಬಳಿಗೆ ಹೋಗಿ ರಾವಣನಿಗೆ ಪಿನ್ ಇಡ್ಲಿಕ್ಕೆ ಶುರು ಮಾಡಿದ್ಲು. ರಾವಣನಿಗೆ ಮೊದಲು ಹೇಳಿದ್ಲು, ನಿನ್ನ ಸಾಮ್ರಾಜ್ಯದೊಳಗೆ ಅವನು ಯಾವನು ರಾಮ ಬಂದು ತಿರುಗಾಡುತ್ತಿದ್ದಾನೆ, ನಿನ್ನ ರಾಕ್ಷಸರನ್ನ ನಾಶ ಮಾಡಿದ್ದಾನೆ, ಇನ್ನೂ ನಿನಗೇನೋ ರೊಚ್ಚಿಗೆ ಹೇಳ್ತಾ ಇಲ್ವಾ? ರಾವಣ ತಲೆನೇ ಕೆಡಿಸ್ಕೊಳ್ಳೋದು. ಇರ್ಲಿ ಬಿಡು, ಯಾರೋ ಬಂದಿದ್ದಾರೆ ಒಂದಷ್ಟು ಜನ ಬಿಲ್ಲು ಬಾಣ ಇಟ್ಕೊಂಡು, ನಾನೇ ತಲೆ ಕೆಡಿಸ್ಕೊಳ್ಳಿ ಅಂತ ಇನ್ನೊಂದಷ್ಟು ಹೇಳಿದ್ಲು. ಇನ್ನೊಂದಷ್ಟು ತುಪ್ಪ ಸುರಿದ್ಲು. ಏನಾದ್ರೂ ಲಾಭ ಆಗ್ಲಿಲ್ಲ ಅಂತ ಗೊತ್ತಾದಾಗ ಹೇಳಿದ್ಲು, ನೀನು ಮೂರ್ಖ. ನೀನು ರಾಮನ ಹೆಂಡತಿ ಸೀತೆ ಇದ್ದಾಳಲ್ಲ, ಅಂತ ಸೌಂದರ್ಯವತಿ ಜಗತ್ನಲ್ಲಿ ಯಾರೂ ಇಲ್ಲ. ನಿನಗೆ ಅಷ್ಟೂ ಯೋಗ್ಯತೆ ಇಲ್ವಾ ಅವಳಂತ ನೀನ್ ಹೆಂಡತಿ ಮಾಡ್ಕೊಳಕ್ಕೆ ಅಂತ ಸ್ವಲ್ಪ ಆಡ್ ಮಾಡಿದ್ಲು, ಉಪ್ಪು ಸುರಿದ್ಲು. ಆದಾಗ್ಯೂ ಸುಮ್ಮನೆ ಇದ್ದ. ಆದ್ರೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾರೀಚನ ಹತ್ರ ಬಂದ. ಮಾರೀಚ ಬುದ್ಧಿ ಹೇಳಿ ಕಳಿಸಿ ವಾಪಸ್ ಹೋದ. ಇವಳು ಬಿಡದೆ ಮತ್ತೆ 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 ಹಿಂಡಿ ರಾವಣ ಅನಿವಾರ್ಯವಾಗಿ ಹೊತ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಯೋಚನೆ ಮಾಡಿ, ಒಂದು ತಪ್ಪು ಕೆಲಸ ಏನು ತಪ್ಪು ಅಂತ ಅವತ್ತು ಅವರಿಬ್ರು ಖುಷಿ ಪಟ್ಟಿರ್ಬೋದು. ಯಾರು, ರಾಮ ಮತ್ತು ಲಕ್ಷ್ಮಣರಿಬ್ರು ಬಹಳ ಖುಷಿ ಪಟ್ಟಿದ್ದಿರ್ಬೋದು. ನಾವು ಕಿವಿ ಮೂಗು ಕಡಿದಿದ್ದೀವಿ ಬಹಳ ಖುಷಿ ಅಂತ. ಆ ಒಂದು ತಪ್ಪಿನ ಕೆಲಸ ಎಂಥ ದೊಡ್ಡ ಅನಾಹುತಗಳನ್ನ ಮಾಡ್ಬಿಡ್ತು ಅಂತಂದ್ರೆ, ಸೀತೆಯ ಅಪಹರಣದವರೆಗೂ ನಡೆದೋಯ್ತು. ನಾನು ಬಹಳ ಬಾರಿ ಯೋಚನೆ ಮಾಡ್ತಿರೋದು ಅದನ್ನೇ. ಅನೇಕ ಬಾರಿ ನಾವು ಮಾಡಿರೋದು ಒಳ್ಳೇದು ಅಂತ ತಿಳ್ಕೊಳ್ತೀವಿ, ಸರಮಾಲೆ ತಪ್ಪುಗಳನ್ನು ಮಾಡಿಸ್ಬಿಡುತ್ತೆ. ಅನೇಕ ಬಾರಿ ನಾವು ಮಾಡಿರೋದು ತಪ್ಪು ಅಂತ ತಿಳ್ಕೊಂಡ್ಬಿಡ್ತೀವಿ, ಅದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ತಾ ಹೋಗ್ಬಿಡುತ್ತೆ, ಗೊತ್ತೇ ಆಗಿರಲ್ಲ ನಮಗೆ. ಇದರ ಪರಿಣಾಮ ಅವಳನ್ನ ಅಪಹರಿಸಿಕೊಂಡು ಹೋದ ನಂತರ ಇಡೀ ರಾಮಾಯಣಕ್ಕೊಂದು ದೊಡ್ಡ ಟರ್ನ್ ಸಿಕ್ತು. ರಾಮ ರಾವಣನ ಹತ್ಯೆ ಮಾಡಿ ತಾನು ಸೀತೆಯನ್ನ ಕರ್ಕೊಂಡು ಬಂದು ಮತ್ತೆ ಪಟ್ಟಾಭಿಷಿಕ್ತನಾಗುವಂತಹ ಪರಿಸ್ಥಿತಿವರೆಗೂ ನಿರ್ಮಾಣ ಆಯ್ತಲ್ಲ. ಇಡೀ ರಾಮಾಯಣ ಇಷ್ಟರೊಳಗೆ ಈ ಚೌಕಟ್ಟಿನೊಳಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಯೋಚನೆ ಮಾಡಿ, ಈ ರಾಮಾಯಣದ ಸೌಂದರ್ಯವನ್ನ ನಾವು ಸವಿಬೇಕೋ, ಈ ರಾಮಾಯಣದ ಅಂತರಂಗವನ್ನ ಸವಿಬೇಕೋ, ಅಥವಾ ಕ್ಷುಲ್ಲಕ ಪ್ರಶ್ನೆಗಳನ್ನ ಕೇಳ್ತಾ ಇರಬೇಕು? ರಾಮ ಹಾಗಾದ್ನಲ್ಲ, ಕೃಷ್ಣ ಅದರ ಎಕ್ಸಾಕ್ಟ್ ಆಪೋಸಿಟ್. ಕೃಷ್ಣ ಯಾವತ್ತೂ ಇಷ್ಟು ಟೆನ್ಷನ್ ತಗೊಂಡವನೇ ಅಲ್ಲ ಲೈಫ್ ನಲ್ಲಿ. ನೀವು ರಾಮನನ್ನು ನೋಡಿದ್ರೆ ಇಡೀ ರಾಮಾಯಣದಲ್ಲಿ ರಾಮ ತಪ್ಪು ಹೆಜ್ಜೆ ಇಟ್ಟಿದ್ ಎಲ್ಲೆಲ್ಲಿರ್ಬೋದು ಅಂತ ಹುಡುಕಿದ್ರೆ ಲೆಕ್ಕ ಹಾಕಿ ಹುಡುಕಬಹುದು ಅಷ್ಟೇ. ರಾಮ
ಒಂದೆರಡು ಸಲ, ನನಗೂ ಬಹಳ ಬಾರಿ ಆಶ್ಚರ್ಯ ಅನ್ಸುತ್ತೆ, ರಾಮಾಯಣದಲ್ಲಿ ಒಂದೆರಡು ಸಲ ರಾಮ ಲಕ್ಷ್ಮಣ ಮೇಲೆ ಏರ್ ಹೋಗ್ಬಿಡ್ತಾನೆ, ಬೈದ್ ಬಿಡ್ತಾನೆ. ಈ ಮಾರೀಚ ಜಿಂಕೆಯಾಗಿ ಬಂದಾಗ ಸೀತೆ ಲಕ್ಷ್ಮಣನಿಗೆ ಹೇಳ್ತಾಳೆ, ನೀನ್ ಯಾಕೆ ಲಕ್ಷ್ಮಣ ಲಕ್ಷ್ಮಣ ಅಂತ ಕರೆದ್ರು ಹೋಗ್ತಾ ಇಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ಆಸೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾಳೆ. ಹಿಂಗಿದ್ದಿರ್ಬೋದು ಅಂತ ಲಕ್ಷ್ಮಣ ಮೇಲೆ ಸೀತೆ ಮಾಡುವಂತ ಆರೋಪ. ಅವನ್ ತಲೆ ಕೆಡಿಸ್ಕೊಳ್ಳಲ್ಲ, ಏನ್ ಬೇಕಿದ್ರು ಹೇಳಿ ಅಂತ. ಅಷ್ಟಾಗಿಯೂ ಮತ್ತೊಮ್ಮೆ ಅದೇ ಮಾತನ್ನು ಹೇಳಿ, ನೀನು ಭರತನ ಆಜ್ಞೆಯಂತೆ, ಈ ಮಾತಂತೂ ಎಷ್ಟು ಕಠೋರ ಇರಬಹುದು. ಲಕ್ಷ್ಮಣನ ಜಾಗದಲ್ಲಿ ನಾವೆಲ್ಲ ಇದ್ದಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಬೇಕು. ಲಕ್ಷ್ಮಣನಿಗೆ ನೀನು ಭರತನ ಆಜ್ಞೆಯಂತೆ ರಾಮನ ಸಾವನ್ನ ಮುಗಿಸಿಯೇ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರೋ ನೀನು ಅಂದ್ಬಿಡ್ತಾಳೆ. ಕೋಪಿಸ್ಕೊಂಡ ಲಕ್ಷ್ಮಣ ಹೇಳ್ತಾರೆ, ಹೆಂಗಸರ ಬುದ್ಧಿನೇ ಇಷ್ಟು, ನೀವು ಕ್ರೂರಿಗಳು, ನೀವು ಬಹಳ ಕೆಟ್ಟವರು, ಆಯ್ತು ನಾನು ಹೋಗ್ತೀನಿ, ಅದ್ ನಮ್ಮ ಅಣ್ಣನ ವಾಯ್ಸ್ ಅಲ್ಲ ಅಂತ ನನ್ಗೆ ಗೊತ್ತಿದ್ರು ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಹೋಗೋಷ್ಟೊತ್ತಿಗೆ ಅಲ್ಲಿ ಮಾರೀಚ ಸತ್ತು ಬಿದ್ದಿರ್ತಾನೆ. ರಾಮ ನೋಡಿ ಗಾಬರಿ ಆಗ್ಬಿಡ್ತಾನೆ. ಏ ಲಕ್ಷ್ಮಣ, ಅವಳಿಗಂತೂ ತಲೆ ಕೆಟ್ಟಿತ್ತು, ನಿನಗೇನಾಗಿತ್ತು? ಅಲ್ಲೂ ಬೈಸ್ಕೊಂಡ. ಅವನ್ ಏನ್ ಅವಸ್ಥೆ ಪಾಪ ಅವನತ್ತ. ನಂಗೆ ಲಕ್ಷ್ಮಣನ ಕಂಡಾಗ ಬಹಳ ಹೊಟ್ಟೆ ಉರಿಯೋದು ಆ ಕಾರಣಕ್ಕೋಸ್ಕರ ಅಲ್ಲಿ ಬೈಸ್ಕೊಂಡು ಅತ್ತಿಗೆ ಬೈತಿದ್ದಾಳೆ ಅಂತ ಇಲ್ಲಿ ಬಂದ್ರೆ ಇಲ್ಲಿ ಚೆನ್ನಾಗಿ ಬೈದ ರಾಮ ಬೈದು ನೋಡಿ ಏನೋ ಆಗಿದೆ, ಇದು ರಾಕ್ಷಸರ ಕೃತ್ಯ, ಅವಳಿಗೆ ಏನ್ ಮಾಡಿದಾರೋ ಗೊತ್ತಿಲ್ಲ ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿ ಸೀತೆ ಇಲ್ಲ, ಕಣ್ಣೀರು ಸುರಿಸ್ಕೊಂಡು ರಾಮ ಕೆಳಗೆ ತಪ್ಪಂತ ಬಿದ್ನಲ್ಲ, ಇವನ್ ಏನ್ ಸಮಾಧಾನ ಮಾಡೋದು? ಸುಮ್ಮನೆ ಯೋಚನೆ ಮಾಡಿ, ಇಡೀ ರಾಮಾಯಣದಲ್ಲಿ ಲಕ್ಷ್ಮಣನ ಸ್ಥಿತಿ ಏನು? ರಾಮನನ್ನ ವೈಭವೀಕರಿಸಿ ನೋಡ್ತಿದ್ದೀವಿ, ಅಫ್ಕೋರ್ಸ್ ಅದ್ಭುತವಾದ ವ್ಯಕ್ತಿ, ಮರ್ಯಾದಾ ಪುರುಷೋತ್ತಮ. ಆದ್ರೆ ಲಕ್ಷ್ಮಣ ಏನ್ ಕಡಿಮೆ ಅನ್ಕೊಂಡಿದ್ದೀರೇನು? ರಾಮ ಸೀತೆಯನ್ನ ಕರ್ಕೊಂಡು ತಾನು ವನಗಳನ್ನೆಲ್ಲ ಸುತ್ತಬೇಕಾದ್ರೆ ತನ್ನ ಹೆಂಡತಿಯನ್ನ ಅಯೋಧ್ಯೆಯಲ್ಲಿ ಬಿಟ್ಟು ಬಂದಿರುವಂತ ಲಕ್ಷ್ಮಣ ಒಂದು ದಿನವಾದ್ರೂ ಪತ್ನಿ ವಿಯೋಗದ ಚಿಂತನೆಯನ್ನ ಮನಸ್ಸಿನಲ್ಲಾದ್ರೂ ಮೂಡಿಸಿಕೊಂಡ ಏನ್ ಗ್ರೇಟ್ ವ್ಯಕ್ತಿ ಇರಬೇಕು. ಒಬ್ಬರದ್ದು ಹಿರಿಯರು ಹೇಳ್ತಾರೆ, ಲಕ್ಷ್ಮಣ 14 ವರ್ಷಗಳ ಕಾಲ ಒಂದು ದಿನ ನಿದ್ದೆ ಮಾಡ್ಲಿಲ್ಲ ಅಂತ, ಒಂದು ದಿನ ಮಲಗಿರ್ಲಿಲ್ಲ ಅಂತ. ಯಾಕೆ ಮಲಗಲಿಲ್ಲ ಅಂತಂದ್ರೆ ಅವನು ದೇವರನ್ನ ಒಲಿಸಿಕೊಂಡಂತ ನಿದ್ರಾದೇವಿ ಬಂದು ನಿನಗೆ ಏನ್ ಬೇಕು ಅಂತ ಕೇಳಿದ್ರೆ ನೀನಿನ್ 14 ವರ್ಷ ನನ್ನ ಹತ್ರ ಬರಬಾರದು ಅಂತ ಹೇಳಿದ. ಯಾಕೆ ಬರಬಾರದು ಅಂದ್ರೆ ನಾನು ಬಂದಿರೋದು ನನ್ನ ಅಣ್ಣ ಮತ್ತು ಅತ್ತಿಗೆ ರಕ್ಷಣೆಗೋಸ್ಕರ, ಹೀಗಾಗಿ ನೀನ್ ಬರಬಾರ್ದು. ಅವಳು ಹೇಳಿದ್ಲು ಒಂದೇ ಒಂದು ಪ್ರಾಬ್ಲಮ್ ಇದೆ ಇದರಲ್ಲಿ. ಪ್ರಾಬ್ಲಮ್ ಏನು ಅಂದ್ರೆ ನಾನು ನಿನ್ ಜೊತೆ ಬರಬಾರ್ದು ಅಂದ್ರೆ ನಿನ್ನ ಪರವಾಗಿ ಯಾರಾದ್ರೂ ನನ್ನ ನಪ್ಕೊಳ್ಳಿಕ್ ಸಿದ್ಧರಾಗಿರ್ಬೇಕು. ಅವನದ ನನ್ನ ಹೆಂಡತಿ ಖಾಲಿ ಇರ್ತಾಳಲ್ಲ, ಏನ್ ವಿಚಾರ ಇರ್ಬೇಕು. ಊರ್ಮಿಳೆನ ಕೇಳಿದಾಗ ನನ್ನ ಯಜಮಾನರ ಇಚ್ಛೆ ಪೂರ್ಣ ಆಗ್ಬೇಕು ಅಂದ್ರೆ ನಾನು ಅದಕ್ಕೂ ಸಿದ್ಧ ಅಂತ ತನ್ನ ಯಜಮಾನರ ನಿದ್ದೆಯನ್ನು ತಾನೇ ಮಾಡ್ಕೊಂಡು ಕಾಲ ಕಳೀತಿದ್ದಿಲ್ಲ. ತುಂಬಾ ಸುಲಭ ಅಂತ ತಿಳ್ಕೊಳ್ಬೇಡಿ. ಮೊದಲನೇ ದಿನ ಒಂದು 8-9 ಗಂಟೆ ನಿದ್ದೆ ಮಾಡೋದು ಬಹಳ ಖುಷಿ. 2ನೇ ದಿನಕ್ಕೆ ಜೀವನ ಹೈರಾಣ ಆಗ್ಬಿಡುತ್ತೆ. ಯಾಕಾದ್ರೂ ಬೇಕಪ್ಪ ಈ ಕರ್ಮ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಅದ್ರೊಳು ಅಷ್ಟು ಆಗ್ಲಂತೆ. ಅದ್ರ ಮಜಾ ಏನ್ ಗೊತ್ತೇನು? ಅವನ್ ನಿದ್ದೆಯನ್ನ ಗೆದ್ದಿದ್ರಿಂದ, ಗುಡಾಕೇಶನಾಗಿದ್ರಿಂದ, ಆನಂತರ ಇಂದ್ರಜಿತ್ತನ್ನ ಗೆಲ್ಲಲಿಕ್ಕೆ ಯಾರು ನಿದ್ದೆಯನ್ನ ಗೆದ್ದಿದ್ದಾನೋ ಅವನಿಂದ ಮಾತ್ರ ಸಾಧ್ಯ ಅಂತ ಇದ್ದಿದ್ರಿಂದನೇ ಇಂದ್ರಜಿತ್ತುವನ್ನ ಇವನು ಸೋಲಿಸ್ಲಿಕ್ಕಾಯ್ತು, ಇವನು ಇಂದ್ರಜಿತ್ತನ್ನ ಕೊಲ್ಲಲಿಕ್ಕಾಯ್ತು ಅಂತ ಕತೆ ಹೇಳುತ್ತೆ. ಏನ್ ಸುಂದರವಾಗಿ ಕನೆಕ್ಟ್ ಆಗುತ್ತೆ ನೋಡಿ. ಆದ್ರೆ ಲಕ್ಷ್ಮಣ ಎಂತ ಅದ್ಭುತವಾದ ಜೀವನವನ್ನ ನಡೆಸಿಕೊಟ್ಟ. ಇಡೀ ರಾಮಾಯಣದಲ್ಲಿ ಕೊಡುವಂತ ಆದರ್ಶಗಳನ್ನು ನೋಡಿ ನಮ್ಮ ಮಕ್ಕಳಿಗೆ ಯಾವತ್ತೂ ಹೇಳೋದಿಲ್ಲ. ಆಂಜನೇಯ ಅಂದ್ರೆ ಯಾರು ಅಂತಂದ್ರೆ ಛೋಟಾ ಭೀಮ್ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ನಾವು. ಆಂಜನೇಯ ಛೋಟಾ ಭೀಮ್ ಅಲ್ಲ, ಆಂಜನೇಯ ಕಾರ್ಟೂನ್ ನೆಟ್ವರ್ಕಿನ ಫಿಗರ್ ಅಲ್ಲ. ನೋಡಿ ಮಕ್ಕಳು ನೋಡ್ಲಿ, ಅದು ಬೇರೆ ಸಂಗತಿ. ಆದ್ರೆ ಆಂಜನೇಯ ಇದಕ್ಕಿಂತಲೂ ಮಿಗಿಲಾದವನು. ಆಂಜನೇಯ ಎಂತ ಅದ್ಭುತವಾದವನು ಅಂತಂದ್ರೆ ಮೊದಲನೇ ಬಾರಿಗೆ ರಾಮ ಲಕ್ಷ್ಮಣರು ಅವರು ಕಿಷ್ಕಿಂಧೆಗೆ ಬಂದಾಗ ಗಾಬರಿಗೊಂಡಂತ ಈ ಸುಗ್ರೀವ ಯಾರೋ ನನ್ನನ್ನ ಹೊಡ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂತವ್ರು ವಾಲಿ ಕಳಿಸಿರೋದು ಅಂತ ಋಷ್ಯಮುಖದಿಂದ ಓಡಿ ಹೋದಂತೆ. ಆಗ ಆಂಜನೇಯ ಸುಮ್ಮನೆ ಗಡ್ಬಡಿ ಮಾಡ್ಬೇಡ, ನೀನು ಎಲ್ಲರನ್ನು ಕಂಡ್ರು ಹೆದರ್ಕೊಳ್ಳೋದು ರೂಢಿ ಆಗ್ಬಿಟ್ಟಿದೆ, ನಿನಗೆ ನೋಡ್ಕೊಂಡು ಬರ್ತೀನಿ ಇರು ಅಂತ ತಾನು ಸಾಮಾನ್ಯ ಮಾನವರ ವೇಷ ಹಾಕೊಂಡವರ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ನಂತೆ. ಮಾತು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ನು ಕೇಳ್ಕೊಳ್ತಾನೆ, ನೀವು ನೋಡಿದ್ರೆ ಸ್ಫುರದ್ರೂಪಿಗಳಾಗಿದ್ದೀರಿ, ಕಾಡಿನ ಜನರ ನಡುವೆ ಯಾಕೆ ತಿರುಗಾಡ್ತಿದ್ದೀರಿ? ನೀವು ನೋಡಿದ್ರೆ ಬ್ರಾಹ್ಮಣರ ವೇಷವನ್ನ ಹಾಕೊಂಡಿದ್ದೀರಿ, ಹೆಗಲ ಮೇಲೆ ಮಾತ್ರ ಬಿಲ್ಲು ಬಾಣ ಇಟ್ಕೊಂಡು ತಿರುಗಾಡ್ತಿದ್ದೀರಲ್ಲ. ರಾಜರಂತೆ ಕಾಣ್ತೀರಿ, ಆದ್ರೆ ಕಾಡ್ನಲ್ಲಿ ಯಾಕೆ ಓಡಾಡ್ತಿದ್ದೀರಿ ಅಂತ ಏನು ಮೃದುವಾಗಿ ಕೇಳ್ತಾನೆ ಅಂದ್ರೆ ಆ ಮಾತಿಗೆ ಮರುಳಾದ ರಾಮ ಪಕ್ಕದ ತಿರುಗಿ ಲಕ್ಷ್ಮಣ ಏನ್ ಹೇಳ್ತಾನೆ ಗೊತ್ತಾ? ವಾ, ಇವನು ಮಾತಾಡ್ತಾ ಇರುವಂತ ಧಾಟಿಯನ್ನು ನೋಡಿದ್ರೆ 4 ವೇದಗಳ ಪಾರಂಗತ ಇವನು ಅಂತ ಅನಿಸುತ್ತೆ, ಅನುಮಾನವೇ ಇಲ್ಲ ಅಂತ. ಎರಡನೇದು ರಾಮ ಹೇಳ್ತಾನೆ, ರಾಮನ ಮಾತಿದು ವೇದವಾಕ್ಯ ಅಂತ ಭಾವಿಸ್ಲಿಕ್ಕೆ ಅಡ್ಡಿಲ್ಲ. ಎರಡನೇ ಮಾತು ರಾಮ ಹೇಳ್ತಾನೆ, ಇವನು ಮಾತಾಡ್ತಾ ಇರುವಂತದ್ರಲ್ಲಿ ಒಂದೇ ಒಂದು ಚೂರು ದೋಷ ಇಲ್ಲದೆ ಇರೋದು ನೋಡಿದ್ರೆ ವ್ಯಾಕರಣದ ಪಂಡಿತನೂ ಇರಬೇಕು ಇವನು ಅಂತ ಛೋಟಾ ಭೀಮ್ ಅನ್ಕೊಂಡಿದ್ದೀರಿ. ನಾವ್ ಎಲ್ಲಿದ್ದೀವಿ ಅಂತ. ಹನುಮಂತ ಎಂತ ಅದ್ಭುತವಾದ ಸಾಮರ್ಥ್ಯ ಉಳ್ಳವರು ಅಂತಂದ್ರೆ ಆ ಹನುಮಂತ ಇವರನ್ನ ತನ್ನ ಮಾತಿನಿಂದಲೇ ಒಲಿಸಿಕೊಂಡು ಕರ್ಕೊಂಡು ಹೋಗಿ ನಿಲ್ಲಿಸ್ತಾನಲ್ಲ. ಅನೇಕ ಬಾರಿ ಧರ್ಮ ಸೂಕ್ಷ್ಮಗಳು ಬಂದಾಗ ಉತ್ತರ ಕೊಡುವಷ್ಟು ಮಟ್ಟಿಗೆ ನಿಲ್ತಾನಲ್ಲ, ಇದು ಹನುಮಂತ. ಬರೀ ಧರ್ಮ ಸೂಕ್ಷ್ಮಗಳಿಗೆ ಉತ್ತರ ಕೊಡ್ತಾ ತಪಸ್ಸು ಮಾಡ್ತಾ ಇದ್ದಂತ ವ್ಯಕ್ತಿ ಅಲ್ಲ. ಅಗತ್ಯ ಬಂದಾಗ ರಾವಣನ ಎದುರಾಬದ್ರು ನಿಂತ್ಕೊಂಡು ಹೋರಾಟ ಮಾಡಬಲ್ಲಂತ ಸಾಮರ್ಥ್ಯ
ಇದ್ದವನು ಹನುಮಂತ. ಯಾಕಿವತ್ತು ಆಂಜನೇಯ ನಮ್ಮೆಲ್ಲರ ಆದರ್ಶ ಆಗಬೇಕು ಅಂತಂದ್ರೆ ಜ್ಞಾನ ಮತ್ತು ಸಾಮರ್ಥ್ಯ, ತೋಳ್ಬಲ ಮತ್ತು ಬುದ್ಧಿಬಲ ಎರಡೂ ಜೊತೆಯಲ್ಲಿ ಹೋಗ್ಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಮಗೆ ಎಂಥ ತೋಳ್ಬಲ ಬೇಕು ಅಂತಂದ್ರೆ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ. 100% ಆಂಜನೇಯ ಬೇಕು ಅಂತ ಸ್ವಾಮೀಜಿಯ ಕಲ್ಪನೆ ಇದ್ದಿದ್ದು. ಆ ಆಂಜನೇಯ ಬೇಕು ಅಂತ ಎಲ್ಲೋಯ್ತು. ಮಕ್ಕಳಿಗೆ ಈ ಕಲ್ಪನೆ ಕೊಡ್ಲಿಕ್ಕೆ ಆಗಲೇ ಇಲ್ವಲ್ಲ, ಮುಂದಿನ ಪೀಳಿಗೆಗೆ ಈ ಚಿಂತನೆ ಹರಡಿಸ್ಲಿಕ್ಕೆ ಆಗ್ಲಿಲ್ಲ. ಒಂದು ಕಡೆ ರಾಮ ಹಾಗಿದ್ರೆ, ಎರಡನೇ ಕಡೆ ಕೃಷ್ಣ ತುಂಬಾ ವಿಭಿನ್ನವಾದವು. ಕೃಷ್ಣ ಎಲ್ಲದಕ್ಕೂ ಒಂದು ಕಾರಣ ಇಟ್ಕೊಂಡೆ ಕೆಲಸ ಮಾಡಿದ. ಕೃಷ್ಣ ಒಂದೇ ಒಂದು ದಿನ ತಾನು ಯಾವ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋ ಪ್ರಜ್ಞೆಯನ್ನು ಕಳ್ಕೊಳ್ಳೇ ಇಲ್ಲ. ಅವನು ಪ್ರತಿ ಕೆಲಸವನ್ನು ಮಾಡುವಾಗ ಎಚ್ಚರಿಕೆಯ ನಡೆಯನ್ನಿಟ್ಟ. ಇದನ್ನಿಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿರುವ ಕೆಲಸಕ್ಕೆ ಉದಾಹರಣೆ ಕೊಡ್ತಾ ಹೋದ. ಆಲೋಚನೆ ಮಾಡಿ 18 ದಿನದ ಯುದ್ಧ ಕುರುಕ್ಷೇತ್ರದ್ದು. 18 ದಿನ ಇವನು ಇಟ್ಟ ಒಂದೊಂದು ಹೆಜ್ಜೆ ಏನ್ ಅದ್ಭುತ. ಯುದ್ಧದಲ್ಲಿ ಸೋಲಾಗದೇ ಇರುತ್ತಾರೆ. ಯಾವ ಕಾರಣಕ್ಕೂ ನೋಡಿದ್ರು ಆನ್ ಪೇಪರ್ ಪಾಂಡವರು ಸೋಲ್ಲೇಬೇಕು. ಅತಿರಥ ಮಹಾರಥರು ಇದ್ದಿದ್ದೆಲ್ಲ ಎದುರುಗಡೆಯೇ. ಆದ್ರೆ ಇವ್ರ ಕಡೆ ಇದ್ದಂತ ಒಂದೇ ಒಂದು ಶಕ್ತಿ, ಧರ್ಮದ ಪ್ರತೀಕವಾಗಿ ನಿಂತಿದ್ದ ಕೃಷ್ಣ ಮಾತ್ರ ಆ ಒಂದೇ ಒಂದು ಶಕ್ತಿಯಿಂದ ಗೆದ್ದಿದ್ದು ಅಂತ. ಅನೇಕ ಬಾರಿ ಎದುರುಗಡೆ ಎಷ್ಟೇ ಘಟಾನುಘಟಿಗಳಿದ್ರು, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯವಾಗುತ್ತೆ ಅನ್ನೋದಕ್ಕೆ ಮಹಾಭಾರತ ಉದಾಹರಣೆ. ನಾವು ಆರಂಭದಲ್ಲಿ ಸೋತೆವು ಅನಿಸಿದ್ರೆ ಇಡೀ 18 ದಿನದ ಯುದ್ಧವನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಸೋತೆ ಹೋಗ್ತಾ ಇದ್ರು ಪಾಂಡವರು ಅಂತ ಅನ್ನಿಸುವಂತ ಸಿಚುವೇಶನ್ ನಿಂದ ಅವರನ್ನು ಮತ್ತೆ ಗೆಲುವಿನ ಕಡೆ ಕರ್ಕೊಂಡು ಬಂದಿದ್ದು ಕೃಷ್ಣ. ಏನ್ ರಾಜತಾಂತ್ರಿಕ ನಡೆ. ಭಾರತ ಇಂತ ನರೇಂದ್ರ ಒಬ್ಬಿಬ್ಬರನ್ನೆಲ್ಲ ಪ್ರೊಡ್ಯೂಸ್ ಮಾಡಿರೋದು, ಎಷ್ಟು ಜನರನ್ನು ಪ್ರೊಡ್ಯೂಸ್ ಮಾಡಿದ್ರು. ನಾನು ಈ ನರೇಂದ್ರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಖುಷಿ. ನನಗೆ ಚಾಣಕ್ಯ ಒಬ್ಬ ನರೇಂದ್ರ ಅನ್ನಿಸ್ತಾನೆ. ರಾಮ ಕೃಷ್ಣದ ನಂತರ ಚಾಣಕ್ಯ ಒಬ್ಬ ಅದ್ಭುತವಾದ ಶಕ್ತಿಯಾಗಿ ಬಂದು ನಿಂತ್ಕೊಳ್ತಾನೆ. ಎಂತ ಅದ್ಭುತವಾದ ಶಕ್ತಿ. ನಂದರಿಂದಾಗಿ ಈ ದೇಶ ಭರತ ಖಂಡ ಉದ್ವಸ್ತವಾಗಿ ಹೋಗಿದ್ದಾಗ, ಸ್ವಾರ್ಥವೇ ತಾಂಡವ ನೃತ್ಯ ಆಡ್ತಿರ್ಬೇಕಾದ್ರೆ ಅಲ್ಲಿ ಬಂದಂತ ಒಬ್ಬ ಪುಣ್ಯಾತ್ಮ ಚಾಣಕ್ಯ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದ ಚಂದ್ರಗುಪ್ತನನ್ನ ಕರ್ಕೊಂಡು ಬಂದು ಈ ನಂದರ ಮೂಲೋತ್ಪಾಟನೆ ಮಾಡಿ ಚಂದ್ರಗುಪ್ತನನ್ನ ಪಟ್ಟಾಭಿಷಿಕ್ತನಾಗಿ ಮಾಡಿ ಹೇಗೆ ರಾಜ್ಯವನ್ನ ಸಂಭಾಳಿಸಬೇಕು ಅನ್ನುವಂತ ಸಮರ್ಥ ಸಾಹಿತ್ಯವನ್ನು ಕೈಗಿಟ್ಟು ಹೀಗೆ ನಡ್ಕೊಳ್ಬೇಕು ಅಂತ ಹೇಳ್ತಾನಲ್ಲ, ಇದು ಭಾರತದ ಪರಂಪರೆ. ಇಡೀ ನಾನು ಹೇಳಿರುವಂತ ಈ 3 ಜನ, ಇನ್ನು ಮುಂದೆ ಹೇಳಬೇಕಾಗಿರೋ ವಿವೇಕಾನಂದರನ್ನು ನೀವು ಲೆಕ್ಕ ಹಾಕಿದ್ರೆ ಇಷ್ಟೂ ಜನರದ್ದು ಸೂತ್ರ ಒಂದೇ, ನಿಸ್ವಾರ್ಥ ಒಂದೇ ಬದುಕು ಅಂತ. ರಾಮನ ನಿಸ್ವಾರ್ಥ ಅವನನ್ನು ಕಾಡಿಗೆ ಕಳಿಸ್ತು. ಕೃಷ್ಣನ ನಿಸ್ವಾರ್ಥ ಧರ್ಮ ಸ್ಥಾಪನೆ ಅಟ್ಟೆ ಕೆಲಸ, ಕುರ್ಚಿ ಮೇಲೆ ನಾನು ಕೂತ್ಕೊಳ್ಳಿಕ್ಕೆ ಅಲ್ಲ ಬಂದಿರೋದು ಅಂತ ಹೇಳಿಸ್ತು. ಒಂದೆಜ್ಜೆ ಮುಂದೆ ಹೋಗಿ ನೋಡಿ, ಚಾಣಕ್ಯ ಎಂತ ನಿಸ್ವಾರ್ಥಿ. ಚಂದ್ರಗುಪ್ತ ಮೌರ್ಯನಿಗೆ ಕುರ್ಚಿನ ಕೆಳಗಡೆ ನಾನು ಕೂತ್ಕೋತೀನಿ, ನನ್ನ ಸೇವೆ ಮಾಡೋ ಅಂದಿದ್ರೆ ಚಂದ್ರಗುಪ್ತ ಮೌರ್ಯ ಬಾಯಿ ಮುಚ್ಕೊಂಡು ಸೇವೆ ಮಾಡಿರ್ತಿದ್ದ. ಯಾಕೆಂದ್ರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನನ್ನ ಎಲ್ಲ ಸಾಮರ್ಥ್ಯದ ಹಿಂದಿರುವಂತ ಶಕ್ತಿ ಒಂದೇ ಒಂದು, ಅದು ಚಾಣಕ್ಯರು ಮಾತ್ರ. ಆದ್ರೆ ಚಾಣಕ್ಯರು ಮಹಾಮಾತ್ಯರಾಗಿದ್ದಾಗ ಎಲ್ಲಿರ್ತಿದ್ರು ಗೊತ್ತಾ? ಅರಮನೆಯ ಒಂದು ಸುಸಜ್ಜಿತವಾದ ಕೋಣೆ ಇದ್ದಾಗಲೂ ಕೂಡ ಅಲ್ಲಿ ಉಳ್ಕೊಳ್ದೆ ನದಿಯ ತಟದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲಿ ಉಳ್ಕೊಳ್ತಿದ್ರು. ಯಾಕೆ ಅಂತ ಕೇಳಿದ್ರೆ, ನಾನು ಮೊದಲು ಗುರು, ಆಮೇಲೆ ಅಮಾತ್ಯ. ಗುರು ಇರಬೇಕಾಗಿದ್ದು ನದಿ ತಟದಲ್ಲಿ ತನ್ನ ಶಿಷ್ಯರ ಜೊತೆಗೆ ಹೊರತು ರಾಜನ ಜೊತೆಗೆ ಅಲ್ಲ ಅಂತ ಹೇಳ್ತಿದ್ರು. ಶಕ್ತಿಯನ್ನು ರಾಜ ವಿಶೇಷವಾದ ಮಂತ್ರಾಲೋಚನೆ ಮಾಡಬೇಕಾದಾಗ ತನ್ನ ಅರಮನೆಯನ್ನ ಬಿಟ್ಟು ಈ ಗುಡಿಸಲನ್ನ ಹುಡ್ಕೊಂಡು ಬರಬೇಕಾಗ್ತಿತ್ತು, ಮಹಾಮಾತ್ಯ ಇಲ್ಲಿದ್ದಾರೆ ಅಂತ. ಎಂತೆಂತ ಪಾಠವನ್ನು ಕಲಿಸಿಕೊಟ್ಟ ಚಾಣಕ್ಯ. ಚಾಣಕ್ಯ ಅದೊಮ್ಮೆ ಮಹಾರಾಜನನ್ನ ಕರೆಸ್ಕೊಂಡ, ಅರ್ಜೆಂಟ್ ತಕ್ಷಣಕ್ಕೆ ಬರಬೇಕು ಅಂತ. ಮಹಾರಾಜ ಓಡಿ ಬಂದ್ರೆ ಗಾಬರಿಗೊಂಡು ಓಡಿ ಬಂದ. ಅಷ್ಟೊತ್ತಿಗೆ ಚಂದ್ರಗುಪ್ತನಿಗೂ ಬೇಜಾರಾಗಿತ್ತು, ಈತ ಕರೆದಾಗೆಲ್ಲ ನಾನು ಓಡಿ ಬರ್ಬೇಕಾ ಅಂತ. ಏನ್ ಪರಿಸ್ಥಿತಿ ಇದು ಅಂತ ಕೋಪ ಅವನಿಗೆ. ಮಹಾರಾಜ ಅಲ್ಲ ನಾನು, ಚಕ್ರವರ್ತಿ ಅಲ್ಲ ನಾನು ಅಂತ. ಅಲ್ಲಿ ಹೋಗಿ ಕೂತ್ರೆ ಚಾಣಕ್ಯರು ಕೇಳಿದ್ರು, ಇತ್ತೀಚೆಗೆ ಒಂದು ಯುದ್ಧಕ್ಕೆ ಹೋಗಿ ಬಂದ್ಯಾ ನೀನು? ಅವನದು ಹೌದು, ಯುದ್ಧವನ್ನು ಗೆದ್ವಿ ನಾವು ಅಂತ. ಬಹಳ ಖುಷಿ ಅವನಿಗೆ, ನೀವಿಲ್ದೇನೋ ಒಂದು ಯುದ್ಧ ಗೆದ್ದು ಬಂದಿದ್ದೀನಿ ಅಂತ. ಆದ್ರೆ ಚಾಣಕ್ಯರು ಕೇಳಿದ್ರು, ಯುದ್ಧಕ್ಕೋಸ್ಕರ 3 ದಿನ ನಿನ್ನ ಸೈನ್ಯವನ್ನ ಊರಿನ ಹೊರಗೆ ನಿಲ್ಲಿಸಿದ್ಯಾ? ಹೌದು, ಇನ್ನು ನಮ್ದು ಯೋಜನೆಗಳು ಪ್ಲಾನ್ ಆಗ್ತಿತ್ತು, ಆಗ ಹೊರಗಡೆ ನಿಲ್ಲಿಸಿದ್ವಿ ಅಂತ. ನನ್ನ ತಕ್ಷಣ ಹೇಳಿದ್ರು, ಆ 3 ದಿನ ಊಟಕ್ಕೆ ಏನ್ ಮಾಡಿದೆ? ನಾನು ರೈತರು ಕೊಟ್ಟರು, ಊಟ ಮಾಡಿಸಿದೆ. ಯುದ್ಧ ಗೆದ್ದ ಮೇಲೆ ಆ ರೈತರಿಗೆ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ಧನಧಾನ್ಯ ಕೊಟ್ಟು ಬಂದಿಯೋ? ಹಾಗೆ ಬಂದಿಯೋ ಅಂತ ಕೇಳಿದ್ರು. ಅವನಂದ, ಮರ್ತೋಯ್ತು, ಅದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಅಂತ. ಮತ್ತೆ ನೀನ್ ರಾಜನಾಗಿದ್ದೀನಿ ಏನಕ್ಕೆ? ನೀನು ಅವರ ಸಂಪತ್ತನ್ನ ಬಳಸ್ಕೊಂಡಿದ್ಯಾ ಅಂದ್ಮೇಲೆ ಅದಕ್ಕೆ ಸೂಕ್ತವಾದ ಸಂಭಾವನೆ ಕೊಟ್ಟೆ ಬರಬೇಕು. ಈಗಿಂದೀಗ್ಲೇ ಆ ಕೆಲಸ ಮಾಡಿ ಬಾ, ಇಲ್ಲ ಅಂದ್ರೆ ರಾಜನಾಗುವ ಯೋಗ್ಯತೆ ಇಲ್ಲ ನಿನಗೆ ಅಂದ್ರು. ಗಾಬರಿ ಆಗೋದ ಚಂದ್ರಗುಪ್ತ ಮೌರ್ಯ. ಎಂತ ಕೆಲಸವನ್ನು ಮಾಡಬೇಕು ಅಂತ. ಒಬ್ಬ ರಾಜನ ಜವಾಬ್ದಾರಿ ತನ್ನ ಪ್ರಜೆಯ ಅತ್ಯಂತ ಕೊನೆಯಲ್ಲಿರುವಂತ ಸಾಮಾನ್ಯ ಪ್ರಜೆಯ ಬಗ್ಗೆಯೂ ಆಲೋಚನೆ ಮಾಡೋದು ಅನ್ನೋದನ್ನ ಈ ದೇಶದಲ್ಲಿ ಸಮರ್ಥವಾಗಿ ಇತಿಹಾಸ ಕಾಲದಲ್ಲಿ ಪ್ರಚುರಪಡಿಸಿದ್ದು ಚಾಣಕ್ಯ. ಆದ್ರೆ ಚಾಣಕ್ಯ ಮರ್ತೆ ಹೋಯ್ತು. ನಮ್ ಯಾವುದೇ ಟೆಕ್ಸ್ಟ್ ಬುಕ್ ಅಲ್ಲೂ ಚಾಣಕ್ಯ ಇಲ್ಲ. ಎಲ್ಲಿವರೆಗೂ ಅಂದ್ರೆ ಚಾಣಕ್ಯ ಅಂದ್ರೆ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಬಲ್ಲವರೆಗೂ ಮೂರ್ಖರಾಗಿದ್ದೀವಿ ನಾವು. ಚಾಣಕ್ಯ ಅನ್ನೋ ಒಬ್ಬ ವ್ಯಕ್ತಿ
ಸಾಮ್ರಾಜ್ಯವನ್ನು ಕಟ್ಟಿ ಭಾರತದ ಶ್ರೇಷ್ಠತೆಯನ್ನ ಜಗತ್ತಿನಾದ್ಯಂತ ಹರಡಿಸ್ಲಿಕ್ಕೆ ಪ್ರೇರೇಪಣೆ ಕೊಟ್ಟ ಅಂತ ಹೇಳೋದನ್ನು ಮರೆತು ಹೋಗಿದ್ದೀವಿ. ಯಾವ ತರದ ದೈನೈಕ ಸ್ಥಿತಿ. ಇಂಥ ಚಾಣಕ್ಯ ಮಹಾಮಾತ್ಯನಾಗಿ ಪರ್ಮನೆಂಟ್ ಆಗಿ ಇರುವುದಿತ್ತಲ್ಲ, ಒಂದು ಹಂತಕ್ಕೆ ಸೂಕ್ತವಾಗುವ ಮಹಾಮಾತ್ಯನನ್ನ ನೇಮಿಸಿ ತಾನು ಮತ್ತೆ ತನ್ನ ಗುರುಕುಲಕ್ಕೆ ಹೋಗಿ ಪಾಠ ಮಾಡ್ಕೊಂಡಿರ್ತೀನಿ ಅಂತ ಹೇಳುವಂತ ಈ ಮಹಾತ್ಮರು ಎಲ್ಲಿದ್ದಾರೆ ಅಂತ ಯೋಚನೆ ಮಾಡಿದ್ದೀನಿ. ಆವಾಗಲಿಂದ ನನ್ನ ತಾಯಂದ್ರು ಈ ಕಥೆಯನ್ನ ಹೇಳೋದು ಬಿಟ್ಟು ನನ್ನ ತಾಯಂದ್ರು ಟಿವಿ ಸೀರಿಯಲ್ಗಳನ್ನ ಮಕ್ಕಳಿಗೆ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಆಗಿಂದ ನಮ್ಮ ಮನೆಗಳಲ್ಲಿ ಚಾಣಕ್ಯನಂತವ್ರು ಹುಟ್ಟೋದೇ ನಿಂತೋಯ್ತು. ಆಗಿನಿಂದ ನಮ್ಮ ಮನೆಗಳಲ್ಲಿ ರಾಮಕೃಷ್ಣರು ಹುಟ್ಟೋದು ನಿಂತೋಯ್ತು ಅಂತ. ಆಗಿನಿಂದ ನಮ್ಮ ಮನೆಗಳಲ್ಲಿ ನನಗೆ ಕುರ್ಚಿ ಬಹಳ ದೀರ್ಘಕಾಲ ಬೇಡ, ಇದ್ದಷ್ಟು ದಿನ ನಾನು ಅದ್ಭುತವಾದ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಬಲ್ಲಂತವ್ರನ್ನ ಪ್ರೊಡ್ಯೂಸ್ ಮಾಡೋದನ್ನು ಸೋತೋಗ್ಬಿಟ್ಟಿವಿ ನಾವು ಅಂತ. ನಾವೆಲ್ಲ ಅಂಟಿಕೊಳ್ಳೋರನ್ನೇ ಪ್ರೊಡ್ಯೂಸ್ ಮಾಡಿ 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 ಈ ದೇಶ ಈ ತರ ಆಗೋಗಿ ನಿಂತೋಗಿದೆ ಅಂತ. ಎಲ್ಲೋ ಒಂದು ಕಡೆ ನಾನು ಅಂಟಿಕೊಳ್ಳಲಾರೆ ಅಂತ ಹೇಳುವಂತವ್ರು ಬೇಕಲ್ಲ. ವಿವೇಕಾನಂದರು ಬಂದಾಗ ಈ ದೇಶದಲ್ಲಿ ಆಗಿದ್ದ ಮ್ಯಾಜಿಕ್ ಅದು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕಾದಾಗ ಕಾವಿ ಬಟ್ಟೆ ಹಾಕೊಂಡು ಹೋಗಿ ನಿಂತವ್ರು. ಅಲ್ಲಿ ನಿಂತ್ಕೊಂಡು ಅಮೆರಿಕಾದ ಸೋದರರೇ ಅಂತ ಮಾತಾಡಿದ ನಂತರ ಎಂಥ ವೈಬ್ರೇಷನ್ ನಿರ್ಮಾಣ ಆಗಿತ್ತು ಅಂದ್ರೆ, ಇಡೀ ಪಶ್ಚಿಮ ವಿವೇಕಾನಂದರ ಕಾಲ್ಬುಡಕ್ಕೆ ಬಂದು ನೀವು ಕೇಳಿದ ಸಂಪತ್ತನ್ನ ಕೊಡ್ತೀವಿ, ನೀವು ನಮ್ಮ ದೇಶ ಬಿಟ್ಟು ಹೋಗಬೇಡಿ ಅಂತಂದ್ರು. ವಿವೇಕಾನಂದರ ಜಾಗದಲ್ಲಿ ನಾವು ಯಾರಾದ್ರೂ ಇದ್ದಿದ್ರೆ ಹಂಗೆ ಮಾಡಿರ್ತಿದ್ವೇನೋ. ಆದ್ರೆ ಸ್ವಾಮಿ ವಿವೇಕಾನಂದರಿಗೆ ಒಂದು ಹೆಣ್ಮಗಳು ಬಂದು ಕೇಳ್ತಾಳೆ, ಸ್ವಾಮೀಜಿ ಹೌ ಬೆಸ್ಟ್ ಕ್ಯಾನ್ ಐ ಸರ್ವ್ ಯು ಅಂತ, ನಿಮ್ಗೆ ಸೇವೆ ಮಾಡಬೇಕು ಅಂದ್ರೆ ನಾನು ಹೆಂಗ್ ಮಾಡ್ಬೋದು ಅಂತ. ಸ್ವಾಮೀಜಿ ಹೇಳ್ತಾರೆ, ಎಂತ ಶುದ್ಧವಾದ ಹೃದಯ ಅವರದ್ದು. ಸ್ವಾಮೀಜಿ ಹೇಳ್ತಾರೆ, ಇಫ್ ಯು ವಾಂಟ್ ಟು ಸರ್ವ್ ಮೀ ಲವ್ ಮೈ ಕಂಟ್ರಿ ಮೈ ಇಂಡಿಯಾ ಅಂತ. ಯಾರಿಗೆ ಸಾಧ್ಯ ಇಲ್ಲ? ಯಾವ ಪರಿಯ ತ್ಯಾಗದ ಶ್ರೇಷ್ಠ ಆದರ್ಶ. ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕಾದ ಯುರೋಪಿನ ಮೆತ್ತನೆಯ ಹಾಸಿಗೆಗಳಲ್ಲಿ ಮಲ್ಕೊಳ್ಳುವಂತ ಬಯಸಿದ ಊಟ ಮಾಡಬೇಕಾದಂತ ಅವಶ್ಯಕತೆ ಇದ್ದಾಗ ಸ್ವಾಮೀಜಿ ಹೇಳ್ತಾರೆ, ನಾನು ಈ ಕೀರ್ತಿಗೋಸ್ಕರ ಬಂದಿದ್ದಲ್ಲ. ಪತ್ರ ಬರೀತಾರೆ ಸ್ವಾಮೀಜಿ, ಇಲ್ಲಿನ ಕೀರ್ತಿಯನ್ನು ನೋಡಿ ನನಗೆ ಅಸಹ್ಯ ಬಂದ್ಬಿಟ್ಟಿದೆ, ನಾನು ಭಗವಂತನ ಹತ್ರ ಈ ಕೀರ್ತಿಯನ್ನ ಬೇಡಿ ಬಂದಿದ್ದಲ್ಲ, ನನ್ನ ದೇಶದ ಧರ್ಮವನ್ನ ಈ ಜನಕ್ಕೆ ಕೊಟ್ಟು ಇಲ್ಲಿರುವ ಸಂಪತ್ತನ್ನ ನನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದವನು. ಸಾಕಾಗೋಗಿದೆ ನನಗೆ ಪಶ್ಚಿಮ. ಸುಖ ಸಂಪತ್ತಿ ಸಾಕಾಗುತ್ತಾ ಯಾವತ್ತಾದ್ರೂ? ಸಾಕಾಯ್ತು ಆ ಮನುಷ್ಯನಿಗೆ, ಸಾಕಾಗೋಗಿದೆ ನನಗೆ. ನನ್ನ ಜೀವನದಲ್ಲಿ ಒಂದು ಆಸೆ ಹುಟ್ಟಿದೆ. ಸ್ವಾಮೀಜಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಒಂದು ಆಸೆ ಹುಟ್ಟಿದೆ. ಏನು ಅಂದ್ರೆ, ನಾನು ವಾಪಸ್ ಬಂಗಾಳಕ್ಕೆ ಹೋಗ್ಬೇಕು, ಕೌಪಿನ ಉಟ್ಕೊಂಡು ಭಿಕ್ಷೆ ಬೇಡ್ಕೊಂಡು ಮತ್ತೆ ತಿನ್ಬೇಕು, ಮರದ ಕೆಳಗೆ ಮಲ್ಕೋಬೇಕು, ನನ್ನ ಜೊತೆ ಇರೋ 4 ಹುಡುಗರಿಗೆ ಪಾಠ ಮಾಡಬೇಕು, ನನಗೆ ಮತ್ತೆ ಈ ಆಸೆ ಶುರುವಾಗ್ಬಿಟ್ಟಿದೆ ಅಂತ ಸ್ವಾಮೀಜಿ ಹೇಳ್ತಾರಲ್ಲ. ಏನ್ ತ್ಯಾಗದ ಮಹೋನ್ನತವಾದ ಆದರ್ಶ ಅಂತ ಯೋಚನೆ. ಇದಕ್ಕಿಂತಲೂ ಶ್ರೇಷ್ಠವಾದ ಚಿಂತನೆಯನ್ನ ಮಾಡಿಸಬೇಕೇ ಹೊರತು ಕಳಪೆಯಾದ ಚಿಂತನೆಗಳಲ್ಲಿ ಯಾವತ್ತು ಮಗ್ನವಾಗ್ತಾರಲ್ಲ ಆವತ್ತು ಸಮಾಜ ಕಳಪೆಯಾಗ್ತಾ ಹೋಗುತ್ತೆ ಅಂತ. ಯಾಕೆ ಭಾರತದ ಇತಿಹಾಸ ಗ್ರಂಥಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ಅಂದ್ರೆ ಈ ಕಾರಣಕ್ಕೆ. ಮಿತ್ರರೇ, ಯಾವಾಗ ಈ ಕಾರಣವನ್ನು ಅರ್ಥೈಸ್ಕೊಳ್ತಾ ಹೋಗ್ತೀವೋ, ಸೋದರಿ ನಿವೇದಿತಾ ವಿವೇಕಾನಂದರು ಕರ್ಕೊಂಡು ಬಂದಂತ ಪುಷ್ಪ ಸುಂದರವಾದ ಮಾತನ್ನು ಹೇಳ್ತಾಳೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಸತ್ಯ ಹೇಳ್ತೀನಿ ಮಿತ್ರ, ಈ ವರ್ಷ 150ನೇ ಜಯಂತಿ ಅವಳದ್ದು. ನಿವೇದಿತಾನು ಓದ್ತಾ 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 ನನಗೊಂದು ಕ್ಷಣ ಅನ್ನಿಸ್ತು, ನಾನೊಬ್ಬ ಸ್ವಾಮೀಜಿಗೆ ಹೇಳಿದೆ, ಸ್ವಾಮೀಜಿ ನೀವು ಬೈಕೊಳ್ಬಹುದಾದ್ರೆ ಸತ್ಯ ಹೌದು. ನಿವೇದಿತಾನು ಓದ್ತಾ ಓದ್ತಾ ನನಗೆ ಅನ್ನಿಸ್ತು, ಸ್ವಾಮೀಜಿಗಿಂತ ಒಂದು ತೂಕ ಮೇಲು ಈ ಪುಣ್ಯಾತ್ಗೀತಿ ಅಂತ ಹೇಳಿ. ಸ್ವಾಮೀಜಿಗಿಂತ ಒಂದು ತೂಕ ಮೇಲು ಅಂತ ಯಾಕೆ ಅನಿಸಿತ್ತು ಗೊತ್ತಾ ನನಗೆ? ಸ್ವಾಮೀಜಿ ಆದ್ರೂ ಭಾರತೀಯರು, ಇಲ್ಲಿನ ಸಂಸ್ಕೃತಿಯ ಪರಿಚಯ ಇದೆ, ಇಲ್ಲಿನ ಪರಂಪರೆಯ ಪರಿಚಯ ಇದೆ. ಅದ್ಯಾವುದೋ ಹೆಣ್ಮಗಳು ಐರ್ಲೆಂಡ್ ಅಲ್ಲಿ ಹುಟ್ಕೊಂಡು ಬಂದು ಈ ದೇಶದ ಜನರಿಗೆ ಹೇಳ್ತಾಳಲ್ಲ, ಏನ್ ಹೇಳ್ತಾಳೆ ಗೊತ್ತೇನು? ನಿಮ್ಮ ಧ್ವಜದಲ್ಲಿ ಇರಬೇಕಾಗಿರುವಂತ ಸಿಂಬಲ್ ಏನು ಅಂತ ಕೇಳ್ತಾಳು. ಅವಳೇ ಒಂದು ಧ್ವಜದ ರಚನೆ ಮಾಡ್ತಾಳೆ, ಭಾರತದ ಧ್ವಜ. ಆ ಧ್ವಜದ ಸಿಂಬಲ್ ಏನು ಅಂತಂದ್ರೆ ಕೆಂಪು ಬಟ್ಟೆ, ಅದರ ಮೇಲೆ ಒಂದು ವಜ್ರಾಯುಧ. ಆ ವಜ್ರಾಯುಧದ ಅಕ್ಕಪಕ್ಕ ಒಂದೇ ಮಾತರಂ ಅಂತ ಬರೆದಿದ್ದಾಳೆ. ವಜ್ರಾಯುಧ ಏನು ಅಂತ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ. ವಜ್ರಾಯುಧ ಅಂತಂದ್ರೆ ರಾಕ್ಷಸರ ನಾಶಕ್ಕೋಸ್ಕರ ದೇವತೆಗಳಿಗೆ ಒಂದು ಶ್ರೇಷ್ಠವಾದ ಆಯುಧ ಬೇಕಿತ್ತು. ಆ ಆಯುಧ ಯಾವುದರಿಂದ ಆಗುತ್ತೆ ಅಂತ ಕೇಳಿದಾಗ, ಆಯುಧಗಳನ್ನ ಫೋರ್ಜ್ ಮಾಡುವಂತ ವ್ಯಕ್ತಿ ಬಂದು ಹೇಳಿದ್ನಂತೆ, ಒಬ್ಬ ನಿಸ್ವಾರ್ಥವಾದ ವ್ಯಕ್ತಿ, ಟು ದ ಕೋರ್ ನಿಸ್ವಾರ್ಥಿ ಯಾರಿದ್ದಾನೋ ಆತ ತನ್ನ ಬೆನ್ನು ಮೂಳೆಯನ್ನ ಕೊಟ್ರೆ ಅದರಲ್ಲಿ ವಜ್ರಾಯುಧ ಮಾಡಿದ್ರೆ ನೀವು ಜಗತ್ತನ್ನ ಗೆಲ್ತೀರಿ ಅಂತ. ಯಾರು ನೋಡ್ಕೊಂಡು ಮಹರ್ಷಿ ದದೀಚಿಗಳ ನೆನಪಾಯ್ತಂತೆ. ದದೀಚಿಗಳಿಗೆ ಹೋಗಿ ಕೇಳಿದ್ರು, ನಿಮ್ ಬೆನ್ಮೂಳೆ ನಮ್ಗೆ ಕೊಟ್ರೆ ರಾಕ್ಷಸರನ್ನ ನಾಶ ಮಾಡುವಂತ ಒಂದು ಆಯುಧ ಮಾಡ್ಕೊಳ್ತೀವಿ ಅಂತ. ದದೀಚಿಗಳ ತಾಕತ್ತೇನು ನೋಡಿ, ನನ್ನ ದೇಹ ತ್ಯಾಗ ಮಾಡೋದ್ರಿಂದ ನಿಮಗೆ ರಾಕ್ಷಸರ ನಾಶಕ್ಕೆ ಭೂಮಿಯ ಭಾರ ಇಳಿಸಿ ಧರ್ಮ ಸ್ಥಾಪನೆಗೆ ಅವಕಾಶವಾಗುವಂತ ಆಯುಧ ಸಿಗತ್ತೆ ಅಂದ್ರೆ ಇಗೋ ಅಂತ ಕೂತ್ರು, ಸೂಕ್ಷ್ಮ ಶರೀರದಲ್ಲಿ ದೇಹವನ್ನು ಬಿಟ್ಟರು, ಅವರ ಬೆನ್ನು ಮೂಳೆಯನ್ನು ತೆಗೆದುಕೊಂಡು ವಜ್ರಾಯುಧ ಮಾಡಲಾಯಿತು. ಏನ್ ಕಲ್ಪನೆ! ಈ ಕಲ್ಪನೆಯ ಕಥೆಯನ್ನ ನಿವೇದಿತಾ ಹೇಳ್ತಾಳೆ ಭಾರತದ ಜನರಿಗೆ. ಅವಳು ಹೇಳ್ತಾಳೆ, ಆವತ್ತಿನ ದಿನಕ್ಕೆ ವಜ್ರಾಯುಧ ಒಂದು ಸಾಕಾಗಿತ್ತು, ಇವತ್ತು ನಾನು 4 ವಜ್ರಾಯುಧದ ಭಾಗಗಳನ್ನು ಇಡ್ತೀನಿ. ಯಾಕೆ ಅಂದ್ರೆ ಇನ್ನೂ ಹೆಚ್ಚು ಪವರ್ ಭಾರತೀಯರಿಗೆ ಬೇಕು, ಇನ್ನೂ ಹೆಚ್ಚು ನಿಸ್ವಾರ್ಥ ಭಾರತೀಯರಲ್ಲಿ ಮೈದಳಿಬೇಕು. ಈ ನಿಸ್ವಾರ್ಥದ ಕಾರಣದಿಂದಾಗಿ ಪ್ರತಿಯೊಬ್ಬನು ವಜ್ರಾಯುಧವಾಗಿ ನಿಲ್ತಾನಲ್ಲ,
ಈ ವಜ್ರಾಯುಧ ಭಗವಂತನ ಕೈಲಿ ಆಯುಧ ಆಗುತ್ತೆ. ಆಗ ವಜ್ರಾಯುಧ ಆಡ್ತಿರೋದು ಮಾತ್ರ ಕಾಣುತ್ತೆ, ಅದರ ಹಿಂದಿರುವಂತ ಕೈ ಕಾಣೋದಿಲ್ಲ ಅಂತಾಳೆ. ವಾ, ಏನ್ ಚೆನ್ನಾಗಿದೆ ಕಲ್ಪನೆ. ಯಾವಾಗ ನಾವು ನಿಸ್ವಾರ್ಥಿಗಳಾಗ್ತೀವಿ, ಒಟ್ಟು ದ ಕೋರ್ 100% ನಿಸ್ವಾರ್ಥಿಗಳಾದಾಗ ಭಗವಂತನ ಕೈಯ ಆಯುಧಗಳಾಗ್ತೀವಿ. ನಾವು ಕೆಲಸ ಮಾಡ್ತಿರ್ತೀವಿ ಅಂತ ನಮ್ಗೆ ಅನ್ನಿಸ್ತಿರುತ್ತೆ, ಆದ್ರೆ ಇಡೀ ವಜ್ರಾಯುಧವನ್ನು ಆಡಿಸ್ತಾ ಇರೋದು ಭಗವಂತನ ಕೈ ಅನ್ನೋದು ನಮ್ಗೆ ಮರ್ತೇ ಹೋಗಿರುತ್ತೆ. ನಾವು ಮಾಡ್ತಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಿರುತ್ತಲ್ಲ, ಆದ್ರೆ ನಿಸ್ವಾರ್ಥಿಯಾಗಿರೋದ್ರಿಂದ ಭಗವಂತ ಹಿಡಿದಿರ್ತಾನಲ್ಲ, ಅವನು ಎಲ್ಲಿ ಬೇಕಿದ್ರು ಆಡಿಸ್ತಾನೆ ಅಂತ. ನಾನು ಆವಾಗಲೇ ಹೇಳೋದು, ಹಂಗೆ ಭಗವಂತ ಕೈಲಿಟ್ಟು ಆಡಿಸುವಂತ ಆಯುಧ ಯೋಗಿ ಮತ್ತು ಮೋದಿ ಆಗಬೇಕು ಅಂದ್ರೆ ಟು ದ ಕೋರ್ ನಿಸ್ವಾರ್ಥಿಯಾಗಿದ್ರೆ ಮಾತ್ರ ಸಾಧ್ಯ.